ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಕಾಠಕೋಪನಿಷತ್ತಿನ 2ನೇ ಅಧ್ಯಾಯದ 1ನೇ ವಲ್ಲಿ, ಅದರಲ್ಲಿ 2 ಮಂತ್ರಗಳಾಗಿತ್ತು. ಈಗ 3ನೇ ಮಂತ್ರದಿಂದ ಪ್ರಾರಂಭವಾಗಬೇಕು. ನಚಿಕೇತ ಯಮದೇವರಿಗೆ ಪ್ರಶ್ನಿಸುತ್ತಿದ್ದಾನೆ. ಮುಕ್ತ ನಿಯಾಮಕನಾದ ಭಗವಂತನ ಬಗ್ಗೆ ಹೇಳ್ರಿ ಅಂತ ಕೇಳಿದೆ. ನೀವು ವೈರಾಗ್ಯ, ಇಂದ್ರಿಯ ನಿಗ್ರಹ, ಭಕ್ತಿ, ಭಗವದ್ರೂಪ ಬಹಳ ದುರ್ಲಭ ಇಷ್ಟೇ ಹೇಳ್ತಾ ಬಂದಿದ್ದೀರಿ. ಅದಕ್ಕೆ ನಾನೇ ಕೇಳ್ಬಿಡ್ತೇನೆ, ಇವನೇ ತಾನೇ ಮುಕ್ತ ನಿಯಾಮಕ ಅಂತ ನಾನೇ ನಿಮ್ಮನ್ನು ಕೇಳ್ಬಿಡ್ತೀನಿ. ನೀವು ಎಸ್ ಆರ್ ನೋ ಹೇಳಿದ್ರೆ ಸಾಕಷ್ಟೆ. ಅಂದ್ರೆ ಈ ತರಹದಿಂದಲೂ ಹೇಳಬಹುದು ಅನ್ನೋದನ್ನು ಒಂದು ಉಪನಿಷತ್ ನಮ್ಗೆ ಕಲಿಸ್ತಾ ಇದೆ. ನಾನು ಹೇಳ್ತಾ ಹೋಗ್ತೀನಿ, ನೀವು ಎಸ್ ಆರ್ ನೋ ಹೇಳ್ತೀರಿ ಅಷ್ಟೇ. ಅಂದ್ರೆ ನಾನು ಅಲ್ಪ ಸ್ವಲ್ಪ ಮುಕ್ತ ನಿಯಾಮಕನ ಬಗ್ಗೆ ತಿಳಿದಿದ್ದೇನೆ, ಗುರುಗಳಾದ ತಮ್ಮ ಬಳಿ ಒಪ್ಪಿಸ್ತೇನೆ. ಸರಿ ಇದ್ರೆ ಓಂ ಅಂತ ಹೇಳ್ರಿ, ಸರಿ ಇಲ್ಲದೆ ಇದ್ರೆ ತಿದ್ದಿ ಹೇಳ್ರಿ, ಇಷ್ಟೇ ಕೆಲಸ. ಹೀಗೊಂದು ಪಾಠದ ಕ್ರಮ, ಹೀಗೊಂದು ಅಧ್ಯಯನದ ಕ್ರಮ. ಅದಕ್ಕೆ ನೋಡ್ರಿ ಹೇಗಂತಾರೆ 3ನೇ ಮಂತ್ರ. ಏನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಂಶ್ಚ ಮೈಥುನಾನ್ ಏತೇನೈವ ವಿಜಾನಾತಿ ಕಿಮತ್ರ ಪರಿಶಿಷ್ಯತೆ ಏತದ್ವೈತತ್. ಮೇಲಿನ ಸಾಲಿನಲ್ಲಿ ಏನ, ಕೆಳಗಿನ ಸಾಲಿನಲ್ಲಿ ಏತೇನ, ಇವೆರಡನ್ನೂ ಒಂದು ಕಡೆಗೆ ಸೇರಿಸಿಕೊಂಡು ಏನ ಏತೇನ ಯಾವ ಈ ಅಂತ ಅರ್ಥ ಮಾಡಿಕೊಳ್ಬೇಕು. ಅದನ್ನ ಹೆಂಗ್ ಬರ್ಕೋಬೇಕು, ಹೆಂಗ್ ಅರ್ಥ ಮಾಡಿಕೊಳ್ಬೇಕು ನೋಡ್ಕೊಳ್ರಿ. ಯಾವ ಈ ಅಂತ ನಾವು ಮಾತಾಡೋ ಕಾಲಕ್ಕೆ ಹಂಗ ಅಂತೀವಲ್ಲ, ಯಾವಿ ಆಚಾರು, ಯಾವಿ ಪಂಡಿತರು, ಯಾವಿ ಪುಸ್ತಕ ಅಂತ ಅಂತಿರ್ತೀವೋ ಇಲ್ಲ, ಹಂಗೆ ಯಾವ ಈ ಅನ್ನುವ ಎರಡನ್ನೂ ಬೋಧಿಸುವಂತಹ ಏತೇನ ಏವ ಅಂತ, ಏನ ಏತೇನ ಅಂತ ಎರಡೂ ಇದೆ. ಏನ ಏತೇನ ಯಾವ ಈ ಭಗವಂತನಿಂದ ಅಂದ್ರೆ ಇವನಿಂದ ರೂಪಂ ರಸಂ ಗಂಧಂ, ರೂಪವನ್ನು, ರಸವನ್ನು, ಗಂಧವನ್ನು, ಶಬ್ದವನ್ನು, ಸ್ಪರ್ಶಾಂಶ್ಚ ಸ್ಪರ್ಶವನ್ನು, ಸ್ಪರ್ಶವನ್ನು, ಮೈಥುನಾನ್ನ ಮೈಥುನವನ್ನು, ವಿಜಾನಾತಿ, ವಿಜಾನಾತಿ ಅಂದ್ರೆ ತಿಳಿಯುತ್ತಾನೆ. ಯಾರು? ಜೀವ. ಜೀವ ಅಂತ ಶಬ್ದ ಇಟ್ಕೋಬೇಕು. ಜೀವನು ಯಾರಿಂದ ಇದನ್ನೆಲ್ಲ ತಿಳಿಯಲು ಸಮರ್ಥನಾಗುತ್ತಾನೋ ಕಿಮತ್ರ ಪರಿಶಿಷ್ಯತೆ, ಅವನೇ ಮೋಕ್ಷದಲ್ಲಿ ನಿಯಾಮಕನಾಗಿ ಇರ್ತಾನ. ಏತದ್ವೈತತ್. ಎಸ್, ನೀನ್ ಹೇಳಿದ ಕರೆಕ್ಟ್. ಇಷ್ಟೇ ಉತ್ತರ. ಮುಕ್ತ ನಿಯಾಮಕನ ಬಗ್ಗೆ ಏನ್ ಹೇಳಿದ ಅಂದ್ರೆ ತುಂಬಾ ಸರಳವಾಗಿ ಸುಂದರವಾಗಿ ಹೇಳಿದ್ದು. ನಾವು ಯಾರಿಂದ, ಯಾವ ಭಗವಂತನಿಂದ ಸಂಸಾರಾವಸ್ಥೆಯಲ್ಲಿ ಇದ್ದಾಗ ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಂಬ ಪಂಚ ತನ್ಮಾತ್ರಗಳ ಜ್ಞಾನವನ್ನ ಮಾಡಿಕೊಳ್ತೇವೋ, ಅಲ್ಲಿ ಹಾಗೆ ಇದೆ ಅದು. ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಂಬುವಂತಹ ಪಂಚ ತನ್ಮಾತ್ರೆಗಳು ಇಂದ್ರಿಯಕ್ಕೆ ತನ್ಮಾತ್ರಗಳ ಸಂಪರ್ಕವಾಗಿ ಮನಸ್ಸಿನ ಮೂಲಕ ಆತ್ಮನವರೆಗೆ ಬರಬೇಕು. ಆಗ ಆತ್ಮ ಅವುಗಳನ್ನು ತಿಳಿದುಕೊಳ್ತಾನೆ. ಇದಿಷ್ಟಕ್ಕೂ ಮೂಲ ಕಾರಣನೆನಿಸಿದವನು ಭಗವಂತ. ಇವನು ಸಂಸಾರದಲ್ಲಿ ಹೀಗೆ ಪ್ರೇರಕನಾಗಿ ಇದ್ದಾನಲ್ಲ, ಕಿಮತ್ರ ಪರಿಶಿಷ್ಯತೆ, ಅಲ್ಲೂ ಉಳ್ಕೊಳ್ತಾನ ಅವನು. ಏತದ್ವೈತತ್, ಹೌದು, ಅಲ್ಲಿಯೂ ಹೀಗೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನ ನಿನಗೆ ಪ್ರೇರಣೆ ಮಾಡ್ತಾನೆ ಇರ್ತಾನೆ ಮುಕ್ತ ನಿಯಾಮಕನಾದವನು. ಎಷ್ಟು ಸುಲಭವಾಗಿ ಪ್ರಶ್ನೆ, ಸುಲಭವಾಗಿ ಉತ್ತರ. ಆದ್ರೆ ಗಮನಿಸಬೇಕಾದ ಅಂಶಗಳೇನು? ಇಷ್ಟು ಸರಳ ಇದ್ರೆ ಮತ್ತೆ ಪಾಠ ಯಾಕ, ಪ್ರವಚನ ಯಾಕ? ನೋಡ್ರಿ ಏನಂತಾರೆ. ಆ ಭಗವಂತ ಸಂಸಾರದಲ್ಲೂ ಮುಕ್ತಾವಸ್ಥೆಯಲ್ಲೂ ಏಕರೀತಿಯಿಂದ ಪ್ರೇರಣೆ ಮಾಡ್ತಾನೆ. ಅದೊಂದು ಸ್ವಾರಸ್ಯ ಇದೆ. ಇಲ್ಲಿ ಏನು ಶಬ್ದ ಸ್ಪರ್ಶ ರೂಪರಸಗಂಧಗಳಿಗೆ ಪ್ರೇರಣೆ ಮಾಡ್ತಾನೋ, ಅಲ್ಲಿಯೂ ಶಬ್ದ ಸ್ಪರ್ಶ ರೂಪರಸಗಂಧಗಳಿಗೆ ಪ್ರೇರಣೆ ಮಾಡ್ತಾನೆ. ಅಂದ್ರೆ ಶಬ್ದ ಪ್ರೇರಕನಾದವನು ಶಬ್ದ ಪ್ರೇರಕನೇ ಆಗಿ, ರಸಪ್ರೇರಕನೇ ಆಗಿ, ಆಯಾ ಇಂದ್ರಿಯಗಳಿಗೆ ಆಯಾ ಇಂದ್ರಿಯಗಳ ತನ್ಮಾತ್ರೆಗಳು ಮುಟ್ಟುವಂತೆಯೇ ಮಾಡುತ್ತಾನೆ ಹೊರತಾಗಿ ಇಲ್ಲೊಂದು ರೀತಿಯಿಂದ ಅಲ್ಲೊಂದು ರೀತಿಯಿಂದ ಮನಸ್ಸಿಗೆ ಬಂದಾಗ ಅಲ್ಲೊಂದು ಬೇರೆ ಇಲ್ಲೊಂದು ಬೇರೆ ಅಲ್ಲ. ಏತದ್ವೈತತ್, ಕಾಪಿ ಪೇಸ್ಟ್. ಅವರು ಈ ಪೊಲೀಸರದು ಒಂದು ಕೋಡ್ ವರ್ಡ್ ಇರ್ತದೆ ಮಾತಾಡೋದು, ಕಾಪಿ ದಟ್ ಅಂತ ಇರ್ತಾರೆ. ಅಂದ್ರೆ ಅವ್ರು ಹೇಳಿದ್ದು ಇವ್ರಿಗೆ ಗೊತ್ತಾಗಬಾರ್ದು ಅನ್ನೋದಕ್ಕೆ ಕಾಪಿ ದಟ್ ಅದನ್ನೇ ಅಂತ ಇರ್ತಾರೆ. ಅಂದ್ರೆ ಯಾರಿಗೂ ಗೊತ್ತಾಗಿರ್ಬಾರ್ದು ಅವ್ರು ಏನ್ ಹೇಳ್ಯಾರ, ಇವ್ರು ಏನ್ ಕೇಳ್ಯಾರ ಅಂಬೋದನ್ನ. ಅರ್ಥ ಆಯ್ತಾ? ಇವೆಲ್ಲ ಮಿಲಿಟರಿ ಒಳಗ ಇದ್ರೊಳಗೆ ಎಲ್ಲಾ ಕಡೆಗೂ ಸೂಕ್ಷ್ಮ ಇರ್ತದ ಅದು.
ಅದಕ್ಕೆ ಎಲ್ಲಾರ ಮುಂದೆ ಹೌದೇನ್ರಿ ಆಚಾರ ಹಂಗೇನ್ರಿ ಅಂತ ಹಿಂಗ ಊರ್ ಕೇಳಿಸೋ ಮಾತಾಡೋಂಗ ಹೆಂಗದ ಕಾಪಿ ರೈಟ್ ಮುಗಿದ ಅಷ್ಟೇ ಅದು ಹೇಳಿದ್ರೆ ಆಗ್ತದೆ ತತ್ವ ತತ್ ನೋಡ್ರಿ ಈ ಸ್ಟೈಲ್ ಅವತ್ತೇ ಇತ್ತು ಮಂತ್ರದಲ್ಲಿ. ಅಂದ್ರ ನಾವು ಅಧ್ಯಯನ ಮಾಡ್ತಾ ಕುತ್ಕೊಂಡ್ರೆ ಹುಚ್ಚಿಡ್ದು ಹೋಗ್ತದೆ ನಮ್ಗೆ ಎಷ್ಟು ವಿಷಯಗಳೆಲ್ಲ ಆದ್ರು. ಹೌದು, ಕಿಮತ್ರ ಪರಿಶಿಷ್ಯತೆ ತದ್ವೈ ತಟ್, ಎಸ್ ಕಾಪಿ ದಟ್, ಮುಗಿದು ಹೋಗ್ ಕೆಲಸ ಅಷ್ಟೇ. ಇಲ್ಲಿ ಮತ್ತೊಂದು ನಚಿಕೇತನ ಸೂಕ್ಷ್ಮಾಂಶ ಎಷ್ಟಿದೆ. ವಾಸ್ತವಿಕವಾಗಿ ನಚಿಕೇತ ಬ್ರಹ್ಮಚಾರಿ ಅಂತನ್ನುವುದನ್ನ ನಾವು ಮನಗಂಡು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಸ್ಪರ್ಶದಲ್ಲಿ 2 ಸ್ಪರ್ಶಗಳ ವಿಭಾಗ ಮಾಡ್ತಾನೆ. ಅದು ಬಹಳ ಅವನ ಇಂಟೆಲಿಜೆಂಟ್ ಅದ, ಅವನ ಬುದ್ಧಿವಂತಿಕೆ ಅದು. ಏನು ಸ್ಪರ್ಶಾಂಶ ಮೈಥುನಾನ್ ಅಂತಾನೆ. ಸ್ತ್ರೀ ಸ್ಪರ್ಶಕ್ಕೂ ಉಳಿದ ಸ್ಪರ್ಶಗಳಿಗೂ ವಿಭಾಗ ಮಾಡಿ ಹೇಳ್ತಾನಾತ. ಗಮನಿಸ್ರಿ, ಸ್ಪರ್ಶ ಅನ್ನೋ ಶಬ್ದಕ್ಕೆ ಬೇರೆ ವಸ್ತುಗಳ ಸ್ಪರ್ಶವು, ಮೈಥುನ ಅನ್ನೋ ಶಬ್ದಕ್ಕೆ ಸ್ತ್ರೀ ಸ್ಪರ್ಶವು, ಇವೆರಡನ್ನ ಸ್ಪರ್ಶಗಳಲ್ಲಿ ವಿಭಾಗ ಮಾಡ್ತಾನಾತ. ಯಾಕೆ ವಿಭಾಗ ಮಾಡಿದ ಅಂದ್ರೆ ಆನಂದದಲ್ಲಿ ವಿಭಾಗ ಉಂಟು. ಅದರಿಂದ ಆಗುವ ಫಲದಲ್ಲಿ ಮಗುವನ್ನ ಮುಟ್ಟಿದಾಗ, ಕಲ್ಲನ್ನ ಮುಟ್ಟಿದಾಗ, ಮನೆಯನ್ನ ಮುಟ್ಟಿದಾಗ ಆಗುವ ಆನಂದಕ್ಕೂ, ಸ್ತ್ರೀ ದೇಹವನ್ನ ಸ್ಪರ್ಶಿಸಿದಾಗ ಆಗುವ ಆನಂದಕ್ಕೂ ವ್ಯತ್ಯಾಸ ಇದೆ ಅನ್ನೋದಕ್ಕೆ ಸ್ಪರ್ಶದ ವ್ಯತ್ಯಾಸವನ್ನ ಗಮನಿಸಿಕೊಂಡು ಸ್ಪರ್ಶಾಂಶ್ಚ ಮೈಥುನಾನ್ ಅಂತ ವಿಭಾಗ ಮಾಡಿ ಹೇಳ್ತಾನಂತ. ಅಂದ್ರೆ ಇದು ಬ್ರಹ್ಮಚಾರಿಯಾಗಿರುವಂತಹ ಅವನಿಗೆ ಜನ್ಮಾಂತರದ ಅನುಭವದ ಸ್ಮರಣೆ ಬಂದದ್ದರಿಂದ ಹೀಗೆ ಹೇಳಬೇಕೆ ಹೊರತಾಗಿ ಬ್ರಹ್ಮಚರ್ಯಾವಸ್ಥೆಯಲ್ಲಿ ಮೈಥುನಾನ್ ಅಂತನ್ನುವಂತಹ ಶಬ್ದ ಪ್ರಯೋಗ ಹೇಗೆ ಮಾಡಿದ ಅಂತ ಕೇಳಬಾರ್ದು. ಯಾಕೆ ಹೇಳ್ತೀನಿ ಇದನ್ನ ಅಂದ್ರೆ, ವಾದರಾಜ ಸ್ವಾಮಿಗಳಂಥವರು ಅಬಾಲ ಬ್ರಹ್ಮಚಾರಿಗಳಾಗಿ ಸನ್ಯಾಸಿಗಳಾಗಿ ಬಂದವರು ರುಕ್ಮಿಣೀಶ ವಿಜಯದಲ್ಲಿ ಕೃಷ್ಣನ ಗೋಪಿಕಾಸ್ತ್ರೀ ರಾಸ ಕ್ರೀಡೆಯನ್ನ ಏನತ್ಯದ್ಭುತ, ಗೃಹಸ್ಥಾಶ್ರಮಿಗಳು ಅಷ್ಟು ಚಂದ ವರ್ಣನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚಂದ ವರ್ಣನ ಮಾಡಿಬಿಡ್ತಾರೆ. ಅಂದ್ರೆ ಅದೆಲ್ಲ ಮತ್ತೆ ಏನಪ್ಪಾ ಅವ್ರು ಬ್ರಹ್ಮಚಾರಿಗಳು ಅಂತೀರಿ ಹೆಂಗ್ ಮತ್ತ ಅಂದ್ರೆ, ಅದಕ್ಕೆ ಅರ್ಥ ಜನ್ಮಾಂತರದ ಸಂಸ್ಕಾರಗಳೇ ಹೊರತಾಗಿ ಇದೇ ಜನ್ಮದ್ದು ಅಂತ ತಿಳಿಲಿಕ್ಕೆ ಅವಶ್ಯಕತೆ ಇಲ್ಲ. ಇಲ್ಲೇ ಹೋದ್ರೆ ಇಲ್ಲಿ ಅನುಪಪತ್ತಿ ಬರ್ತದ. ಇದಕ್ಕೆ ಉತ್ತರ ಹೇಳ್ರಿ ಹಂಗಾರ. ಮೈಥುನಾನ್ ಅಂತ ಅವ ಹೆಂಗ್ ಹೇಳ್ದ, ಮತ್ ಜ್ಞಾನಿರಿ ಹೇಳ್ತಾ ಅಂದ್ರೆ ಮತ್ತೆ ಅವ್ರಿಗೂ ಉದಯ ಸೇಮ್ ಉತ್ತರ ಅಷ್ಟೇ. ಅದರಿಂದ ಜನ್ಮಾಂತರಾನುಭೂತ ಸಂಸ್ಕಾರ ಸಚಿವಗೊಂಡಿರುವಂತಹ ಸ್ಮರಣೆಯು ಈಗ ಉದ್ಬುದ್ಧವಾಗ್ತದೆ. ಅದರಿಂದ ಮೈಥುನಾನ್ ಅಂತ ಹೇಳ್ತಾನೆ. ಸೂಕ್ಷ್ಮ ಗಮನಿಸಿದ್ದು, ಯಾವ ಈ ಭಗವಂತನಿಂದ ಜೀವನು ರೂಪವನ್ನು, ರಸವನ್ನು, ಗಂಧವನ್ನು, ಶಬ್ದಗಳನ್ನು, ಸ್ಪರ್ಶಗಳನ್ನು, ಮೈಥುನಗಳನ್ನು, ಸ್ತ್ರೀ ಸಂಘಗಳನ್ನು ವಿಜಾನಾತಿ ತಿಳಿದುಕೊಳ್ತಾನೋ, ಕಿಮತ್ರ ಪರಿಶಿಷ್ಯತೆ ಅವನು ಉಳಿತಾನ, ಏತದ್ವೈ ತತ್, ಎಸ್ ಕಾಪಿ ದಟ್, ಮುಗಿದು ಹೋದ ಕೆಲಸ. ಈ ಮುಂದಿನ ಭಾಷ್ಯ ಏನ್ ಹೇಳಲಿಕ್ಕೆ ಹೊರಟದ ಅಂದ್ರೆ, ಆಚಾರ್ಯರು ಪರಮತದ ನಿರಾಕರಣೆಯನ್ನ ಮಾಡ್ತಾ ಇದ್ದಾರೆ. ಇದನ್ನಿಷ್ಟು ನೆನಪಿಟ್ಕೊಂಡ್ಬಿಡ್ರಿ. ಭಾಷ್ಯ ಏನದ ಅಲ್ಲ, ಇದಕ್ಕೆ ನೀವೊಂದು ಅಂಡರ್ಲೈನ್ ಬರ್ಕೊಳ್ರಿ. ಪರಮತ ನಿರಾಕರಣ, ಪರಾಭಿಪ್ರಾಯದ ನಿರಾಸ, ಇಷ್ಟು ಬರ್ಕೊಂಡ್ರೆ ಸಾಕು. ಯಾಕ ಪರರು ಈ ಉಪನಿಷತ್ತಿಗೆ ವ್ಯಾಖ್ಯಾನ ಬರೆದಾಗ ಇಲ್ಲಿ ಜೀವಬ್ರಹ್ಮರ ಅಭೇದ ಚಿಂತನೆಗೆ ಅವಕಾಶ ಇದೆ ಅಂತ ಯಾವುದೋ ವಾಕ್ಯಗಳನ್ನ ತೋಡ್ಕರ್ ಮರೋಡ್ಕರ್ ಜೋಡ್ನಾ ಕರ್ತೆ, ಅವರಲ್ಲೊಂದು ತೆಗೆದು ಇಲ್ಲೊಂದು ಕಿತ್ತಿ ಹಚ್ಚಿ ಇದು ಜೀವಬ್ರಹ್ಮರ ಅಭೇದವನ್ನ ಯಾಕೆ ಹೇಳಿರಬಾರ್ದು ಅನ್ನುವ ಸಾಹಸವನ್ನ ಮಾಡ್ತಾರೆ. ಸರಿ, ಅವರಿಗೆ ಅವರ ಅನುಕೂಲ. ಆದರೆ ಯಥಾರ್ಥವಾದ ಜ್ಞಾನವನ್ನ ಕೊಡ್ಲಿಕ್ಕೆ ಹೊರಟ ಶ್ರೀಮದಾಚಾರ್ಯರು ನಮಗೋಸ್ಕರ ನೋಡಪ್ಪ, ಈ ಉಪನಿಷತ್ತಿನ ಹಿಂದಿನ ಮುಂದಿನ ವಾಕ್ಯಗಳನ್ನು ಗಮನಿಸಿದಾಗ ಇಲ್ಲಿ ಜೀವಬ್ರಹ್ಮರ ಭೇದಜ್ಞಾನವೇ ಉಪದಿಷ್ಟವಾದದ್ದು ಎಂದು ತಿಳಿಯಬೇಕು. ಹೆಂಗ? ಇದಂ ಗುಹ್ಯಂ ಬ್ರಹ್ಮ ಪ್ರವಕ್ಷ್ಯಾಮಿ, ಅದು ನೆಕ್ಸ್ಟ್ ಮಂತ್ರ ಅದ, ಮುಂದೆಲ್ಲೋ ಒಂದ್ ಕಡೆ ಬರ್ತದೆ. ಆ ಮಂತ್ರ ಬಂದಾಗ ಹೇಳೋಣಂತ. ಇದಂ ಗುಹ್ಯಂ ಬ್ರಹ್ಮ ಪ್ರವಕ್ಷ್ಯಾಮಿ, ಅತ್ಯಂತ ರಹಸ್ಯಮಯನಾದ ಭಗವಂತನ ಬಗ್ಗೆ ಹೇಳ್ತೀನಿ. ಯಥಾ ಮರಣಂ ಪ್ರಾಪ್ಯ ಜೀವೋ ಭವತಿ, ಮರಣ ಹೊಂದಿದ ಮೇಲೆ ಜೀವ ಹೇಗೆ ಅವನಿಗೆ ಅಧೀನನಾಗಿ ಅವನಿಗೆ ನಿಯಮನಾಗಿ ಇರ್ತಾನೆ ಎಂಬುದನ್ನು ಹೇಳ್ತೀನಿ. ಆ ವಾಕ್ಯದಲ್ಲಿ ನೀವೇನ್ ಬರ್ಕೋಬೇಕು? ಜೀವೋ ಭವತಿ ಅಂದ್ರೆ ಇವನು ಮರಣ ಹೊಂದಿದ ಮೇಲೆ ಜೀವ ಆಗ್ತಾನೆ ಅಂತ ಅರ್ಥ ಅಲ್ಲ. ಮರಣ ಹೊಂದಿದ ಮೇಲೆ ಇವನು ಹೇಗೆ ಅವನ ಅಧೀನನಾಗಿ ಇರ್ತಾನೆ ಅಂತ ಅರ್ಥ ಬರ್ಕೊಳ್ಬೇಕು. ಇಲ್ಲದೆ ಇದ್ರೆ ವಾಕ್ಯ ಅದು ಮೀನಿಂಗ್ಫುಲ್ ಆಗೋದಿಲ್ಲ. ಏನ್ ಹೆಂಗ ಅಲ್ಲ, ಯಥಾ ಮರಣಂ ಪ್ರಾಪ್ಯ ಜೀವೋ ಭವತಿ, ಇವ ಮರಣ ಹೊಂದಿದ್ಮೇಲೆ ಬದುಕಿದ್ದಾನಂತ ಹೆಂಗ್ ಹೇಳ್ಬೇಕು ಅಂದ್ರೆ, ಮರಣ ಹೊಂದಿದ್ಮೇಲೆ ಬದುಕೋದೇನ ತಲಿ? ಅದಕ್ಕೆ ಮರಣ ಹೊಂದಿದ್ಮೇಲೆ ಬದುಕಿದ್ದಲ್ಲ, ಮರಣ ಹೊಂದಿದ ಮೇಲೂ ಇವ ಜೀವನಾಗೆ ಉಳಿತಾನ. ಏನ್ ಜೀವನಾಗಿ ಉಳಿತಾನಂದ್ರ ಅಂದ್ರ ಆಚಾರ್ಯರ ಐಕ್ಯೂ ಲೆವೆಲ್ ನಮಗ್ ಬರೋದೇ ಇಲ್ರಿ. ಅದು ಜೀವತ್ವಂ ಏನರ್ಥ? ಉಪಜೀವಕತ್ವಂ ಜೀವತ್ವಂ ಈಶತ್ವಂ ತದ್ವಿಪರ್ಯಯ. ಈಶ ಜೀವ ಶಬ್ದ ಅರ್ಥ ಹೇಳ್ತಾರ. ಆಶ್ರಯಿಸಿಕೊಳ್ಳುವುದು ದೇಹಿ ಅನ್ನೋದು ಮೋಮೋ ಅನ್ನೋದೇ ಜೀವದ ಲಕ್ಷಣ. ಆಶ್ರಯ ಕೊಡುವುದು, ದಾನ ಕೊಡೋದೆಲ್ಲ ಈಶ್ವರ ಲಕ್ಷಣ. ಅದಕ್ಕೆ ಇವ ಜೀವನಾಗೇ ಇರ್ತಾನ ಅಂದ್ರೆ ಭಗವಂತನಿಂದ ನಿಯಮನಾಗೇ ಇರ್ತಾನೆ ಅಂತ ಅರ್ಥ. ಅದ ಆ ಸೊಗಸದ ಆ ಭಾಷೆದೊಳಗ ಆ ಸೊಗಸದ
ಯಥಾ ಮರಣಂ ಪ್ರಾಪ್ಯ ಜೀವೋ ಭವತಿ ತಚ್ಚ ಪ್ರವಕ್ಷ್ಯಾಮಿ. ನೋಡು, ಭಗವಂತನ ಬಗ್ಗೆ ಹೇಳುವಾಗ ಯಮದೇವರಂತಾರ ಗುಹ್ಯಂ ಬ್ರಹ್ಮ, ರಹಸ್ಯನಾದ ಭಗವಂತನ ಬಗ್ಗೆ ಹೇಳ್ತೀನಿ ಅಂತ. ಜೀವನ ಬಗ್ಗೆ ಹೇಳುವಾಗ ಇವನು ಮೃತನಾದ ಮೇಲೂ ಈಗ ಹೆಂಗ ಅವನಿಂದ ಪ್ರೇರಿತನಾಗಿದ್ನೋ ಹಂಗೆ ಯಾವಾಗೂ ಇರ್ತಾನ ಅಂತ ಹೇಳ್ತೀನಿ ಅಂತ ಜೀವಬ್ರಹ್ಮರ ಭೇದವನ್ನೇ ತಿಳಿಸ್ಲಿಕ್ಕೆ ಹೊರಟಾರು. ಜೀವೇಶ್ವರ ಭೇದ ಜ್ಞಾಪನಾಯ. ಮತ್ತ ಮುಂದ ಯಹ ಕರ್ಮಫಲ ಭೋಕ್ತ ಸುಪ್ತ್ಯಾದಿವಾನ್ ಸಹ ಜೀವ. ಯಾರು ತಾನು ಮಾಡಿದ ಕರ್ಮಗಳಿಗೆ ಫಲವನ್ನ ಉಣ್ತಾ ಅಯ್ಯೋ ಅಯ್ಯೋ ಅಂತಿರ್ತಾನ, ಆಹಾ ಆಹಾ ಅಂತಿರ್ತಾನೋ, ಸುಪ್ತ್ಯಾದಿಮಾನ್ ಜಾಗೃತವಸ್ಥಾ ಸ್ವಪ್ನಾವಸ್ಥಾ ಸುಷುಪ್ತ್ಯವಸ್ಥೆಗಳನ್ನ ಪಡಿತಾನೋ ಸಹ ಜೀವ, ಜೀವ. ಯಹ ಪ್ರಳಯಾದಿಷು ಜೀವೇಶು ಸುಪ್ತೇಶು ಜಾಗರ್ತಿ. ಯಾರು ಪ್ರಳಯ ಕಾಲದಲ್ಲಾಗ್ಲಿ ಜೀವೇಶು ಸುಪ್ತೇಶು ಪ್ರಳಯ ಕಾಲವೇ ಮೊದಲಾದ ಕಾಲಗಳಲ್ಲಿ ಸುಪ್ತೇಶು ಜೀವೇಶು ಜೀವರು ಮಲಗಿದಾಗ ಜಾಗರ್ತಿ ಎಚ್ಚರ ಇರ್ತಾನೋ ಸಹ ವಿಷ್ಣು ಪರಂ ಬ್ರಹ್ಮ, ಅವನು ಪರಬ್ರಹ್ಮ ಪರಮಾತ್ಮನೆಂದು ತಿಳಿರಿ. ಇಲ್ಲೇನ್ ಬಂತು? ಭೇದನೆ ಬಂತು. ಅದು ಹೆಂಗೆ? ಪ್ರಳಯ ಕಾಲವೇ ಮೊದಲಾದ ಕಾಲಗಳಲ್ಲಿ ಯಾವಾಗ ಜೀವನು ಮಲಗಿರುತ್ತಾನೋ ಆವಾಗ ಎಚ್ಚರ ಇರ್ತಾನೆ ಅಂದ್ರೆ ಏನರ್ಥ? ಇವನು ಜಾಗೃತ ಅವಸ್ಥೆಯಲ್ಲಿದ್ದವನು, ಅವನು ಸುಷುಪ್ತಿ ಅವಸ್ಥೆಯಲ್ಲಿದ್ದವನು, ಇಬ್ಬರೂ ಭಿನ್ನರು ಅಂತ ಅನ್ನುವುದು ತಿಳಿಲೇಬೇಕು. ಜೀವನು ತಾನೇ ಸುಷುಪ್ತಿ ಅವಸ್ಥೆಯಲ್ಲಿ, ಜೀವನು ತಾನೇ ಎಚ್ಚರಾವಸ್ಥೆಯಲ್ಲಿ ಇರಲಿಕ್ಕೆ ಬರುವುದಿಲ್ಲ. ಅಂದಮೇಲೆ ಅವಸ್ಥಾದ್ವಯಗಳಿಂದ ವ್ಯಕ್ತಿದ್ವಯರು ತಾವೇ ಉಪಸ್ಥಾಪಿತರಾಗ್ತಾರಲ್ಲಿ, ಬಂದೇ ಬಿಡ್ತಾರೆ. ಆದ್ದರಿಂದ ನಹಿ ಜೀವಸ್ಯ ಮುಂದಿಂದು ನಹಿ ಜೀವಸ್ಯ ಯೋನ್ಯಾದಿಗಮನಂ. ತಾನು ಕರ್ಮ ಮಾಡಿದಂತೆ ಮರವಾಗಿಯೋ ಪ್ರಾಣಿಯಾಗಿಯೋ ಮನುಷ್ಯನಾಗಿಯೋ ಹುಟ್ಟುತ್ತಾನೆ ಅಂತ ಮುಂದಿನ ಮಂತ್ರಗಳದ. ಭಗವಂತ ಕರ್ಮ ಮಾಡಿ ಮನುಷ್ಯನೋ ಮರವೋ ಪ್ರಾಣಿಯೋ ಆಗ್ಲಿಕ್ಕೆ ಅವಶ್ಯಕತೆ ಇಲ್ಲ, ಅವಕಾಶವಿಲ್ಲ. ಆದುದರಿಂದ ಜೀವ ಬೇರೆ ಬ್ರಹ್ಮ ಬೇರೆ. ಜೀವಾದ್ ಭೇದೇನ ಜ್ಞಾತಂ ಹಿ ಬ್ರಹ್ಮ ಯಥಾವತ್ ಜ್ಞಾತಂ ಭವತಿ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಸರಿಯಾದ ತಿಳುವಳಿಕೆ ಅಂದ್ರೆ ಯಾವುದು ಗೊತ್ತಾ? ಭೇದದ ಜ್ಞಾನವೇ ಸರಿಯಾದ ಜ್ಞಾನ, ಇನ್ಯಾವುದೂ ಅಲ್ಲ. ಇದನ್ನ ಅಂಡರ್ಲೈನ್ ಮಾಡ್ಕೊಂಡಿರ್ರಿ. ಜೀವಾದ್ ಭೇದೇನ ಜ್ಞಾತಂ ಹಿ ಬ್ರಹ್ಮ ಯಥಾವತ್ ಜ್ಞಾತಂ ಭವತಿ. ಒಟ್ಟಾರೆ ಈ ಮೂರನೇ ಮಂತ್ರದ ಕೆಳಭಾಗದಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಪರಮತ ನಿರಾಕರಣವನ್ನ ಮಾಡುತ್ತಾರೆ. ಅದರ ಅರ್ಥ ಉಪನಿಷತ್ತಿನ ಸರಿಯಾದ ತಿಳುವಳಿಕೆಯನ್ನು ನಮಗೆ ಕೊಡುತ್ತಾರೆ. ಆ ವಾಕ್ಯಗಳನ್ನ ಉಪನಿಷತ್ತಿನಲ್ಲಿ ಇದ್ದದ್ದನ್ನೇ ಹೆಕ್ಕಿ ತೆಗಿತಾರೆ. ಇದಂ ಗೃಹ್ಯಂ ಬ್ರಹ್ಮ ಪ್ರವಕ್ಷ್ಯಾಮಿ ಯಥಾ ಮರಣಂ ಪ್ರಾಪ್ಯ ಜೀವೋ ಭವತಿ. ಇದು ಉಪನಿಷತ್ತಿನಲ್ಲಿ ಇದ್ದ ವಾಕ್ಯಗಳನ್ನೇ ಉದ್ಧಾರ ಮಾಡಿದರು, ಅದರ ಅಭಿಪ್ರಾಯವನ್ನ ಬರೆದರು, ಅದರ ವಿವರಣೆಯನ್ನ ಕೊಟ್ಟರು. ಆ ವಿವರಣೆಗಳಲ್ಲಿ ಬಂದದ್ದೇನು ಅಂದ್ರೆ, ಈ ಎರಡು ವಾಕ್ಯಗಳನ್ನ ಗಮನಿಸಿದಾಗ ರಹಸ್ಯನಾದ ಬ್ರಹ್ಮನನ್ನು ಹೇಳ್ತೀನಿ, ಮರಣ ಹೊಂದಿದ ಮೇಲೂ ಜೀವ ಜೀವನಾಗಿಯೇ ಇರ್ತಾನೆ ಎಂಬುದನ್ನು ಹೇಳ್ತೀನಿ ಎಂಬ ವಾಕ್ಯಗಳ ಅರ್ಥವನ್ನು ನಾವು ಮಾಡಿಕೊಂಡಾಗ ಯಮದೇವರಿಗೆ ಜೀವಬ್ರಹ್ಮರ ಭೇದವನ್ನ ತಿಳಿಸಬೇಕೆಂಬುದಾಗಿಯೇ ಅಭಿಪ್ರಾಯ ಉಂಟು ಎಂಬುದು ತಿಳಿದು ಬರ್ತದೆ. ಒಂದು ಅದು ಹೇಗೆ ವಿವರಣೆ ಮಾಡ್ರಿ ಎಂದಾಗ, ನಾವು ಅಂದ್ರೆ ಜೀವರಾಶಿಗಳು ಕರ್ಮಾದಿ ಫಲಗಳನ್ನು ಜಾಗೃತಾವಸ್ಥೆಯಲ್ಲಿ ಭೋಗ ಮಾಡ್ತಾ ಸ್ವಪ್ನ ಸುಷುಪ್ತ್ಯಾದ್ಯವಸ್ಥೆಗಳನ್ನು ಹೊಂದುತ್ತಾ ಇದ್ದೇವೆ. ಇದು ನಮ್ಮ ಪರಿಸ್ಥಿತಿ. ಪ್ರಳಯ ಕಾಲದಲ್ಲೂ ಎಲ್ಲಾ ಅವಸ್ಥೆಗಳಲ್ಲೂ, ಪ್ರಳಯ ಕಾಲ ಮೊದಲುಗೊಂಡು ಎಲ್ಲ ಅವಸ್ಥೆಗಳಲ್ಲೂ ನಾವು ಮಲಗಿದಾಗ ಎಚ್ಚರದಿಂದ ಇದ್ದು ನಮಗೆ ಸ್ವಪ್ನಾದಿಗಳನ್ನು ತೋರಿಸ್ತಾ, ಮುಂದಿನ ಶ್ಲೋಕದಾಗ ಅದೇ ವಿವರಣೆ ಕೊಡ್ತಾರೆ, ಅದನ್ನ ಸಂಗ್ರಹ ಮಾಡ್ಯಾರ. ಅವುಗಳನ್ನು ಮಾಡುತ್ತಿರುವಂಥವನು ಬ್ರಹ್ಮನಾದದ್ದರಿಂದ ಭೇದ ಕಂಡು ಬರ್ತದೆ. ಜೊತೆಗೆ ಜೀವ ತನ್ನ ಕರ್ಮಾನುಸಾರವಾಗಿ ಬೇರೆ ಬೇರೆ ಶರೀರಗಳಲ್ಲಿ ಬಂದಂತೆ ಭಗವಂತ ಬೇರೆ ಬೇರೆ ಶರೀರಗಳಲ್ಲಿ ಬರುವ ಪ್ರಸಂಗವಿಲ್ಲವಾದದ್ರಿಂದ ಜೀವ ಬೇರೆ ಬ್ರಹ್ಮ ಬೇರೆ ಎಂದು ತಿಳಿದು ಬರ್ತದೆ. ಆದ್ರಿಂದ ಏನು ನಿರ್ಧಾರ ಮಾಡಿದಂತೆ ಆಯಿತು, ಜೀವಬ್ರಹ್ಮರ ಮಧ್ಯದಲ್ಲಿ ಭೇದವನ್ನು ತಿಳಿದುಕೊಳ್ಳುವುದು ಯಥಾರ್ಥ ಜ್ಞಾನವೆನಿಸಿಕೊಳ್ಳುತ್ತದೆ, ಸರಿಯಾದ ತಿಳುವಳಿಕೆ ಎನಿಸಿಕೊಳ್ಳುತ್ತದೆ. ಇಷ್ಟು ಮುಗಿಸಿದ್ರು. ಇನ್ನು ನೆಕ್ಸ್ಟ್ ಮತ್ತೆ ಕಂಟಿನ್ಯೂ. ಏನು ಅಂದ್ರೆ, ಮುಕ್ತ ನಿಯಾಮಕನಾದ ಭಗವಂತ ಯಾರು ಅಂತಂದ್ರೆ 4-5ರಲ್ಲಿ ಎರಡನ್ನೂ ಕೂಡಿ ಒಟ್ಟಿಗೆ ತಿಳಿದುಕೊಳ್ಳೋಣ. ಸ್ವಪ್ನಾಂತಂ ಜಾಗರಿತಾಂತಂಚ ಬರ್ಕೊಳ್ರಿ. ಸ್ವಪ್ನಾಂತಂ ಈಸ್ ಈಕ್ವಲ್ ಟು ಸುಷುಪ್ತಿ ಅಂತ ಬರ್ಕೊಳ್ರಿ. ಜಾಗರಿತಾಂತಂ ಈಸ್ ಈಕ್ವಲ್ ಟು ಸ್ವಪ್ನ ಅಂತ ಬರ್ಕೊಳ್ರಿ. ಸ್ವಪ್ನಾಂತಂ ಎಲ್ಲಿಗೆ ಬಂದಾಗ ನಮ್ಮ ಸ್ವಪ್ನ ಕೊನೆಗೊಳ್ಳುತ್ತದೆ? ಗಾಢವಾದ ನಿದ್ರೆಗೆ ಬಂದಾಗ ನಮ್ಮ ಸ್ವಪ್ನ ಕೊನೆಗೊಳ್ಳುತ್ತದೆ. ಅದಕ್ಕೆ ಸ್ವಪ್ನಾಂತಂ ಅನ್ನೋ ಶಬ್ದದಿಂದ ಸುಷುಪ್ತಿ ಅವಸ್ಥೆ ಅಂತ ಕರೀತಾರೆ. ಎಲ್ಲಿಗೆ ಬಂತು? ನಮ್ ಕನಸು ಎಲ್ಲಿ ತನಕ ಕಾಣ್ತಿದ್ದ? ನಿದ್ದೆ ಹತ್ತಿ 10 ನಿಮಿಷ ಸ್ವಪ್ನ ಕಂಡ, ಆಮೇಲೆ ಗಾಢವಾದ ನಿದ್ರೆ ಹತ್ತಿ ಬಿಡುತ್ತೆ. ಅಂದರೆ ಸ್ವಪ್ನದ ಅಂತ ಈಕ್ವಲ್ಸ್ ಟು ಸುಷುಪ್ತಿ, ಗಾಢವಾದ ನಿದ್ರೆ. ಮುಂದೆ ಜಾಗರಿತ ಅಂತಂ,
ಎಚ್ಚರ ಅವಸ್ಥೆಯು ಎಲ್ಲಿಗೆ ಕೊನೆಗೊಳ್ಳುತ್ತದೆ? ಗಾಢವಾದ ನಿದ್ರೆಗೆ ತಾನೇ ಕೊನೆಗೊಳ್ಳುವುದು, ಸ್ವಪ್ನಕ್ಕೆ ತಾನೇ ಕೊನೆಗೊಳ್ಳುವುದು. ಅದರಿಂದ ಜಾಗರಿತ ಅಂತಮ್ ಅನ್ನೋದು ಸ್ವಪ್ನ ಅಂತ ಕರೆಸಿಕೊಳ್ಳುತ್ತದೆ. ಕನಸು ಯಾವಾಗ ಕಾಣ್ಲಿಕ್ಕೆ ಶುರು ಮಾಡ್ತಿ? ಎಚ್ಚರಿಕೆ ಹೋದ್ಮೇಲೆ, ಮೈ ಮೇಲೆ ಎಚ್ಚರ ಹೋದ ಮೇಲೆ ಏನ್ ಕಾಣ್ಲಿಕ್ಕೆ ಶುರು ಮಾಡ್ತೀನಿ? ನೀನು ಸ್ವಪ್ನ ಕಾಣ್ಲಿಕ್ಕೆ ಶುರು ಮಾಡ್ತಿ. ಹಾಗಾಗಿ ಜಾಗರಿತ ಅಂತಮ್ ಅನ್ನೋ ಶಬ್ದಕ್ಕ ಸ್ವಪ್ನ ಅಂತ ಅರ್ಥ, ಸ್ವಪ್ನ ಅಂತ ಅನ್ನೋ ಶಬ್ದಕ್ಕ ಸುಷುಪ್ತಿ ಅಂತ ಅರ್ಥ. ಸರಿ ಆಯ್ತಾ? ಬರ್ಕೊಂಡ್ರೆ ಎರಡು ಅರ್ಥ ಆಯ್ತಾ? ಮುಂದುವರಟೀನಿ. ಉಭೌ ಏನಾನು ಪಶ್ಯತಿ, ಇವು ಎರಡೂ ಅವಸ್ಥೆಗಳನ್ನ ಯಾವ ಭಗವಂತನಿಂದ ನೀನು ಪಡೆಯುತ್ತೀ? ಅಲ್ರಿ, ಜಾಗೃತ ಅವಸ್ಥೆ ಹೇಳಲೇ ಇಲ್ಲಲ್ರಿ ಆಚಾರ. ನಮ್ಮಲ್ಲಿ ಹೇಳಿದ್ದನ್ನು ಬಿಟ್ಟು ಹೇಳದೇ ಇದ್ದದನ್ನು ಕೇಳೋವರೇ ಜಾಸ್ತಿ ಇರ್ತಾರಲ್ವೋ? ಅದಕ್ಕೆ ನಾನೇ ಮುಂದೂಡಣೆ ಮಾಡಿ ಪ್ರಶ್ನೆ ಮಾಡಿಕೊಂಡು ಬಿಟ್ಟೆ, ಸುಮ್ಮನೆ ಯಾಕೆ ಅಂತ ಹೇಳಿ. ಎಚ್ಚರದ ಅವಸ್ಥೆಯಲ್ಲಿದ್ದಾಗ ನನಗೆ ಇನ್ನೊಬ್ಬರು ಪ್ರೇರಕರು ಎನ್ನುವ ಅನುಭವ ಬರುವುದಿಲ್ಲ. ನಾ ಮಾಡಿದೆ ಎಂಬ ಅಹಂಕಾರವಿರ್ತದೆ. ಮಲಗಿದಾಗ ಸ್ವಪ್ನ ಕಾಣುವಾಗ ಏನೋ ಸ್ವಪ್ನ ಬಿದ್ದಿತ್ತು, ಯಾವಾಗೋ ನಿದ್ದೆ ಯಾವಾಗೋ ಎಚ್ಚರಾತು ಅಂತನ್ನುವಾಗ ನನ್ನ ಕೈಯಲ್ಲಿ ಇಲ್ಲ ಅಂತ ಅರ್ಥ ಆಗ್ತದ. ಸೊ ಆದ್ದರಿಂದಾಗಿ ಆ ಎರಡು ಅವಸ್ಥೆಗಳನ್ನ ಪ್ರೆಸೆಂಟ್ ಮಾಡಿ ಜಾಗರಾವಸ್ಥೆಯನ್ನ ಸೈಲೆಂಟ್ ಮಾಡಿಬಿಟ್ರು ಅವ್ರು. ಇಲ್ಲೇ ಇದ್ರೆ ಅವಸ್ಥಾತ್ರಯ ಇದ್ದಾಗ ಅದ ಹೆಂಗೆ ಯಮದೇವರು ಎರಡೇ ಹೇಳಿಬಿಟ್ರು ಅಂತ ನಮ್ಮಲ್ಲಿ ಕೆಲವರು ಇರ್ತಾರಲ್ಲ. ಅದಕ್ಕೆ ಹಂಗಲ್ಲಣ್ಣ, ಎಚ್ಚರಿದ್ದಾಗ ನಿನಗೆ ದೇವರ ಮೇಲೆ ವಿಶ್ವಾಸ ಇರಂಗಿಲ್ಲ. ನಾ ಮಾಡದೆ ಅಂತ ಬಡ್ಕೋತಿರ್ತಿ. ಮಲಗಿದಾಗ ಎದ್ರೆ ದೇವರ ಎಬ್ಬಿಸಿದ ಅಂತ ಅರ್ಥ, ಕನಸು ಕಾಂಡ್ರೆ ಚಂದ ಬಿದ್ದು ಅಂತ ಅರ್ಥ ಅಲ್ಲ. ಆ ಎರಡು ಅವಸ್ಥಾ ಪ್ರೇರಣಾ ಮಾಡೋನು ಭಗವಂತನೆಂಬುದಾಗಿ ತಿಳಿದುಕೋ. ಸ್ವಪ್ನಾಂತಂ ಜಾಗರಿತಾಂತಂಚ ಉಭೌ ಏನಾನು ಪಶ್ಯತಿ, ಇವೆರಡನ್ನು ಯಾರಿಂದ ಕಾಣ್ತಾನೋ? ಮಹಾಂತಂ ವಿಭುಮಾತ್ಮಾನಂ, ಅಂತಹ ಮಹಾನ್ ಅಂದ್ರೆ ಉತ್ತಮ, ವಿಭು ಅಂದ್ರೆ ಸಮರ್ಥ, ಆತ್ಮಾನಂ ಸ್ವಾಮಿಯಾದ ಪರಮಾತ್ಮನನ್ನು ಮತ್ವಾ ಜ್ಞಾತ್ವಾ ತಿಳಿದು, ಧೀರ ಜ್ಞಾನಿಯಾದವನು ನ ಶೋಚತಿ, ಅರ್ಥಾತ್ ಭಗವಂತನ ಈ ಗುಣಗಳನ್ನು ತಿಳಿದಾಗ ಅವನಿಗೆ ಮುಕ್ತಿಯಾಗುತ್ತದೆ. ನ ಶೋಚತಿ ಅಂದ್ರೆ ದುಃಖ ಪಡುವುದಿಲ್ಲ. ದುಃಖ ಪಡದೇ ಇರುವ ಅವಸ್ಥೆ ಯಾವಾಗ? ಮೋಕ್ಷಾವಸ್ಥೆಯಲ್ಲಿ. ಮತ್ತ ಮುಂದೆ ನೆಕ್ಸ್ಟ್, ಯಹ ಇದಂ ಮಧ್ವದಂ ವೇದ ಆತ್ಮಾನಂ ಜೀವವಂತಿಕಾತ್, ಮುಂದಿನ ಗುಣಗಳು ಭಗವಂತನದ್ದು. ಯಹ ಯಾವನು, ನಮ್ಮಂಥವ್ರು, ಇದಂ ಈ ಅಂತರ್ಥ. ಇದಂ ಅನ್ನೋ ಶಬ್ದ ಈ, ಮಧ್ವದಂ ಅನ್ನೋ ಶಬ್ದಕ್ಕ ಬರ್ಕೊಂಡಿಟ್ಕೊಳ್ರಿ, ಮಧು ಪ್ಲಸ್ ಅದಂ ಅಂತ ಬರ್ಕೊಳ್ರಿ. ಮಧು ಪ್ಲಸ್ ಅದಂ. ಮಧುವಿನ ಕೆಳಗಡೆಗೆ ಸುಖ ಅಂತ ಹಾಕೊಳ್ರಿ, ಅದ ಕೆಳಗಡೆಗೆ ಸ್ವೀಕಾರ ಅಂತ ಹಾಕೊಳ್ರಿ. ಸ್ವೀಕಾರ ಅಥವಾ ಭೋಗ ಅಂತ ಬರ್ಕೊಳ್ರಿ. ಮಧ್ವದಂ ಅನ್ನೋ ಶಬ್ದಕ್ಕೆ ಸಾರಭೋಕ್ತ ಅಂತ ತಾತ್ಪರ್ಯ. ಏನ್ ತಾತ್ಪರ್ಯ? ಸಾರಭೋಕ್ತ, ಸುಖ ಭೋಕ್ತ ಅಂತ ತಾತ್ಪರ್ಯ. ಯಹ ಯಾವ ಜೀವನು, ಯಾವ ಅಧಿಕಾರಿಯು ಅಂದ್ರೆ ನಾವುಗಳು, ಇದಂ ಮಧ್ವದಂ ಆತ್ಮಾನಂ ಸಾರಭೋಕ್ತನಾದ ಭಗವಂತನನ್ನು ಜೀವಂ ಅಂತಿಕಾತ್. ಜೀವಂ ಅಂತಿಕಾತ್ ಅನ್ನೋ ಶಬ್ದ, ಜೀವ ಶಬ್ದ ದ್ವಿತೀಯ ವಿಭಕ್ತಿಯಲ್ಲಿದ್ರು ಷಷ್ಠಿ ವಿಭಕ್ತಿಯ ಅರ್ಥವನ್ನ ಮಾಡಿಕೊಂಡು ಜೀವನ, ಅಂತಿಕಾತ್ ಹತ್ತಿರದಲ್ಲಿ ಇದ್ದವನಾಗಿ ವೇದ ತಿಳಿದುಕೊಂಡನು. ಹೆಂಗ್ ತಿಳ್ಕೋಬೇಕು? ಜೀವ ಭಗವಂತನನ್ನ ಸಾರಭೋಕ್ತೃವಾಗಿ ನನ್ನ ಹತ್ತಿರದಲ್ಲಿ ಇದ್ದವನು ಎಂದು ತಿಳ್ಕೊಳ್ಬೇಕು. ಆಯ್ತಾ? ಒಂದೇ ಸಾಲಿನ ಅರ್ಥ ಗೊತ್ತಾಯ್ತಾ? ನಾವು ಭಗವಂತನನ್ನ ಏನೆಂದು ತಿಳಿಯಬೇಕು? ನಮಗೆ ಹತ್ತಿರದ ಬಂಧುವಾಗಿದ್ದಾನೆ, ದೇಹದಲ್ಲಿ ಇದ್ದು ಸಾರವನ್ನ ಭೋಗ ಮಾಡುತ್ತಿದ್ದಾನೆ ಎಂದು ತಿಳಿಯಬೇಕು. ಮತ್ತೇನ್ ತಿಳಿಬೇಕು? ಈಶಾನಂ ಭೂತ ಭವ್ಯಸ್ಯ, ಭೂತಕಾಲದ, ಭವಿಷ್ಯತ್ ಕಾಲದ, ವರ್ತಮಾನ ಕಾಲದ ನಿಯಾಮಕ ಅರ್ಥಾತ್ ಕಾಲ ಪ್ರವರ್ತಕನಾಗಿದ್ದಾನೆ ಎಂದೂ ತಿಳಿದುಕೊಳ್ಳಬೇಕು. ತಥೋನ ವಿಜುಗುಪ್ಸತೆ, ಹಾಗಿರುವಾಗ ನಾವು ನಮ್ಮನ್ನ ರಕ್ಷಣೆ ಮಾಡಿಕೊಳ್ಳುವ, ನಮ್ಮನ್ನು ನಾವು ನೋಡಿಕೊಳ್ಳುವ ಪ್ರಸಂಗ ಇರುವುದಿಲ್ಲ. ಅವ ಇದ್ದಾನಲ್ಲ, ನಮ್ದ್ಯಾಕೆ ಮತ್ತೆ? ಆದ್ದರಿಂದ ಅವನ ಮೇಲೆ ರಕ್ಷಣೆಯ ಭಾರ ಒಪ್ಪಿಸಿ ಕಾರ್ಯಭಾರ ಮಾತ್ರ ನಾವು. ಅವ ನಮಗೇನು ಮಾಡ್ಲಿಕ್ಕೆ ಹೇಳೋದನ್ನ ನಾವು ಮಾಡ್ಬೇಕು ಹೊರತಾಗಿ ಮತ್ತ ಅವ ಹೇಳ್ಕೋತ್ ಕೂತದ್ದನ್ನ ಮಾಡ್ಕೋತ್ ಕೂತ್ಬಿಟ್ರೆ ಮುಂದೆ ಹೆಂಗ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲೇ ಇಲ್ರಿ. ಅರ್ಥ ಆಯ್ತದಿಲ್ಲೋ? ಭಗವಂತನು ಹೇಳಿದ್ದನ್ನ ಮಾಡು, ಅಲ್ಲ ನಾ ಮಾಡ್ತೀನಿ, ಮುಂದೆ ಹೆಂಗ ನೀ ಕೇಳ್ಬೇಡ. ಅವನ ವ್ಯವಸ್ಥೆ ಅದ ಹೊಂದದ. ಯಾಕಂದ್ರೆ ನಾವು ಹೇಳಿದ್ದು ಮಾಡೋರಷ್ಟೇ, ನಾವು ಉಳಿದನ್ನು ಕಾರ್ಬಾರ್ ಮಾಡೋರಲ್ಲ. ಯೈದಂ ಮಧ್ವದಂ ವೇದ ಆತ್ಮಾನಂ ಜೀವವಂತಿಕಾತ್ ಈಶಾನಂ ಭೂತಭವ್ಯಸ್ಯ ತಥೋ ನ ವಿಜುಗುಪ್ಸುತೆ ಏತದ್ವೈತತ್. ಜೀವಸ್ಯಾಂತಿಕೆ ಶಬ್ದ ಯಾವುದನ್ನು ತಗೊಂಡ್ರು ಟೀಕಾಕೃತ ಶ್ರೀಮದಾಚಾರ್ಯರು?
ಜೀವಮಂತಿಕಾತ್ ಎನ್ನುವ ಉಪನಿಷತ್ತಿನ ಮಾತನ್ನು ವಿಭಕ್ತಿ ವ್ಯತ್ಯಾಸದೊಂದಿಗೆ ಅರ್ಥ ಬರೀತಾರೆ. ಜೀವಮಂತಿಕಾತ್ ಈಕ್ವಲ್ಸ್ ಟು ಜೀವಸ್ಯ ಅಂತಿಕಾತ್ ಅಂತ ಬರೀತಾರೆ, ಅಂತಿಕೆ ಅಂತ ಬರೀತಾರೆ. ಅಂದ್ರೆ ದ್ವಿತೀಯ ವಿಭಕ್ತಿ ಇದ್ದದ್ದನ್ನ ಷಷ್ಠಿ ಮಾಡ್ಕೊಂಡ್ರು, ಅಂತಿಕಾತ್ ಅನ್ನೋದು ಪಂಚಮಿ ಇದ್ದದ್ದನ್ನ ಸಪ್ತಮಿ ಮಾಡ್ಕೊಂಡ್ರು, ಅಂತಿಕೆ ಹತ್ತಿರದಲ್ಲಿ ಅಂತ ಮಾಡ್ಕೊಂಡ್ರು. ಯಾಕೆ ಹಿಂಗ ಅಂದ್ರೆ ಆಚಾರ್ಯಂತಾರ, ನಹಿ ಸ್ವಸ್ಯ ಸ್ವಯಂ ಜೀವ ಅಂತಿಕೆ ಭವತಿ, ಜೀವನು ತನಗೆ ತಾನ ಹತ್ತಿರದವನು ಅಂತ ಕರ್ಸ್ಕೊಳ್ಳೋದಿಲ್ಲ. ಯಾಕ ಹತ್ತಿರ ದೂರ ಅಂತ ವ್ಯವಹಾರ ಮಾಡ್ಲಿಕ್ಕೆ ಎರಡು ವಸ್ತುಗಳ ಅನಿವಾರ್ಯತೆ ಇರ್ತದೆ. ಎರಡು ವಸ್ತು ಇದ್ದಾಗಲೇನೆ ಇವನು ಇವನಿಗೆ ಹತ್ತಿರದವನು, ಇವನು ಇವನಿಗೆ ದೂರದವನು ಅಂತ ವ್ಯವಹಾರ ಮಾಡಬಹುದು. ಜೀವ ಒಬ್ಬನೇ ಇದ್ರೆ ಬ್ರಹ್ಮನು ಇನ್ನೊಬ್ಬನು ಇರದೇ ಹೋದ್ರೆ ಜೀವನಿಗೆ ಹತ್ತಿರದವನು ಬ್ರಹ್ಮ ಅಂತ ವ್ಯವಹಾರ ಮಾಡ್ಲಿಕ್ಕೆ ಬರುವುದಿಲ್ಲ. ಆಚಾರ್ಯರ ಸೂಕ್ಷ್ಮಾಂಶ ಎಷ್ಟು ಲಕ್ಷದ ನೋಡ್ಕೊಳ್ರಿ. ಕೆಳಗ ವಸ್ತುವಂತರಸ್ಯ ಹಿ ದೂರತ್ವಂ ಅಂತಿಕತ್ವಂ ವಾ, ಇನ್ನೊಂದು ವಸ್ತುವಿಗೇನೆ ದೂರತ್ವ ಅಥವಾ ಅಂತಿಕತ್ವ. ಅಂತಿಕತ್ವ ಅಂದ್ರೆ ಸಮೀಪ, ದೂರ ಇರೋದು ಸಮೀಪ ಇರೋದು ಇನ್ನೊಂದು ವಸ್ತುವಾಗಿದ್ರೆ ಮಾತ್ರ ಆಗ್ತದೆ, ಹೊರತಾಗಿ ಏನಾಗೋದಿಲ್ಲ, ತನಗೆ ತಾನೇ ಆಗುವುದಿಲ್ಲ. ಅಂದ ಮೇಲೆ ಭಗವಂತ ಬೇರೆ, ಜೀವ ಬೇರೆ. ಸರಿ ಆಯ್ತಾ? ಒಟ್ಟಾರೆ 4 ಮತ್ತು 5ನೇ ಶ್ಲೋಕದಲ್ಲಿ ಏನು ತಿಳಿದದ್ದು ಅಂದ್ರೆ, ನಚಿಕೇತ ಅಂತಾನೆ, ಓ ಯಮದೇವರೇ, ಯಾರು ಭೂತ ಭವಿಷ್ಯದ್ ವರ್ತಮಾನಗಳೆಂಬ ಕಾಲತ್ರಯಗಳನ್ನು ಪ್ರವರ್ತನೆ ಮಾಡ್ತಾನೋ, ಕ್ಷಣ ಕ್ಷಣಗಳಲ್ಲಿ ನಿಂತು ಪ್ರೇರಣೆಯನ್ನ ಮಾಡ್ತಾನೋ, ಆ ಭಗವಂತ ನನ್ನಲ್ಲಿ ನಿಂತುಕೊಂಡು ನನಗೆ ಹತ್ತಿರದವನಾಗಿ ಸಾರವನ್ನ ಭೋಗ ಮಾಡ್ತಾ ನನಗೆ ಜಾಗೃತ್ ಸ್ವಪ್ನ ಸುಷುಪ್ತ್ಯಾದ್ಯವಸ್ಥೆಗಳನ್ನ ಪ್ರೇರಣೆ ಮಾಡ್ತಿದ್ದಾನಲ್ಲ, ಇವನೇ ತಾನೇ ಮುಕ್ತಿಯಲ್ಲಿ ಇದ್ದವನು. ಅಂದ್ರೆ ಏತದ್ವೈತತ್, ಕಾಪಿ ದಟ್, ಮುಗಿದು. ಹೌದು, ಇವನೇ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಅವಸ್ಥಾ ಪ್ರೇರಕತ್ವವನ್ನು ಹೇಳ್ತಿಲ್ಲ, ಅವನೇ ಅಂತ ಹೇಳ್ತಿದ್ದಾರೆ ಅಷ್ಟೇ. ಯಾಕಂದ್ರೆ ಅಲ್ಲಿ ನಾವು ನಿದ್ದೆ ಮಾಡ್ತೀವಿ, ಸ್ವಪ್ನ ಕಾಣ್ತೀವಿ ಅಂತ ಇರುವುದಿಲ್ಲ. ಯಾಕಂದ್ರೆ ನಿದ್ರೆ ಮತ್ತು ಸ್ವಪ್ನಗಳು ಅಜ್ಞಾನದ ಕಾರ್ಯ. ಅಜ್ಞಾನ ಕಾರ್ಯವಾಗಿರುವಂತಹ ನಿದ್ರೆ ಮತ್ತು ಸ್ವಪ್ನಗಳನ್ನು ನಾವಲ್ಲಿ ಪಡೆಯುವುದಿಲ್ಲ. ಆದ್ದರಿಂದ ಅವುಗಳಲ್ಲ, ಈ ಪ್ರೇರಕನಾದ ಭಗವಂತನೇ ಅಲ್ಲೂ ಪ್ರೇರಕನಾಗಿ ಇದ್ದಾನೆ ಎಂಬ ಅಂಶ ಅಷ್ಟೇ. ಇನ್ನು ಮುಂದೆ 6ನೇ ಮಂತ್ರ. ಎಷ್ಟು ಚಂದಾಗಿದೆ ರೀ ಇವೆಲ್ಲ ಮಂತ್ರಗಳು. ಒಂದೊಂದು ಮಂತ್ರಗಳನ್ನು ನೋಡ್ತಾ ಇದ್ರೆ ಪರಮಾನಂದವಾಗ್ತದೆ. ಏನ್ ಗುಣ? ಯಃ ಪೂರ್ವಂ ತಪಸೋ ಜಾತಮದ್ಭ್ಯಃ ಪೂರ್ವಮಜಾಯತ ಗುಹಾಂ ಪ್ರವಿಶ್ಯ ತಿಷ್ಠಂತಂ ಯೋ ಭೂತೇಭಿರ್ವ್ಯಪಶ್ಯತ ಏತದ್ವೈತತ್. ಈ ಮಂತ್ರದಲ್ಲಿ ವಾಯುದೇವರ ಅರ್ಥಾತ್ ಚತುರ್ಮುಖ ಬ್ರಹ್ಮದೇವರ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಬಗ್ಗೆ ಹೇಳುತ್ತಾರೆ. ಅದ್ಭುತವಾದ ಗುಣ ಯಾವುದು ಚತುರ್ಮುಖ ಬ್ರಹ್ಮದೇವರದ್ದು ಅಂತ ಹೇಳಿ, ಅದು ಅದೇನು ಗುಣ ಅದ, ಅದು ಭಗವಂತನಿಂದ ಬಂದದ್ದು ಅಂತ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಏನಂತ? ಯಹ, ಯಾವ ಪರಮಾತ್ಮನು, ತಪಸಃ ಪೂರ್ವಂ ಅಜಾತಂ, ತಪಸ್ಸಿಗಿಂತಲೂ ಮೊದಲು, ಅಂದ್ರೆ ಯಾವ ಪರಮಾತ್ಮನು ಒಬ್ಬರನ್ನು ಸೃಷ್ಟಿ ಮಾಡಿದ, ಪರಮಾತ್ಮ ಒಬ್ಬರನ್ನು ಸೃಷ್ಟಿ ಮಾಡಿದ. ಅವರು ಯಾರು ಅಂತ ಕೇಳಿದ್ರೆ, ತಪಸಃ ಪೂರ್ವಂ, ತಪಸ್ಸಿಗಿಂತ ಮೊದಲು. ಮತ್ತೆ ತಪಸ್ಸಿಗಿಂತ ಮೊದಲು ಸೃಷ್ಟಿ ಮಾಡಿದ. ಅವ್ರು ಈ ಮೊದಲು ಸೃಷ್ಟಿಯಾಗಿದ್ರೇನು ಅಂದ್ರೆ ಅಜಾತಂ, ಅಳ್ಳ ಹಾಕ್ಯಾರ ನೋಡ್ರಿ, ಅಜಾತಂ, ಹುಟ್ಟೇ ಇರ್ಲಿಲ್ಲ, ಹುಟ್ಟೇ ಇಲ್ಲ ಅಂಥವರನ್ನು ತಪಸ್ಸಿಗಿಂತ ಮೊದಲು ಹುಟ್ಟಿಸಿದ್ರು. ಅಭ್ಯ ಪೂರ್ವಜಾಯತ, ನೀರಿಗಿಂತ ಮೊದಲು ಹುಟ್ಟಿಸಿದ್ರು. ಯಾರವನು ಅಂತ ಕೇಳಿದ್ರೆ, ಅಂದ್ರೆ ಈ ಹುಟ್ಟಿಸಿದವನು ಯಾರು ಅಂತ ಕೇಳಿದ್ರೆ, ಹುಟ್ಟಿದವನಲ್ಲ, ಹುಟ್ಟಿಸಿದವನು ಯಾರು ಅಂತ ಕೇಳಿದ್ರೆ, ಹೃದಯ ಗುಹೆಯಲ್ಲಿ ಪ್ರವೇಶ ಮಾಡಿಕೊಂಡಿದ್ದು, ಎಲ್ಲ ಭೂತಗಳಿಂದ ಕೂಡಿಕೊಂಡಿದ್ದು, ತನ್ನನ್ನು ಎಲ್ಲ ಭೂತಗಳನ್ನು ಯಾರು ನೋಡ್ತಾನಲ್ಲ ಅವನೇ ಏತದ್ವೈತತ್. ಸ್ವಲ್ಪ ಪಿಕ್ಚರ್ ನೋಡ್ಕೊಳ್ರಿ, ಉಳಿದು ಬಿಟ್ಬಿಡ್ರಿ, ಎರಡನೇ ಸಾಲು ತಗೊಳ್ರಿ. ಗುಹಾಂ ಪ್ರವಿಶ್ಯ ತಿಷ್ಠಂತಂ, ನನ್ನ ಹೃದಯ ಗುಹೆಯಲ್ಲಿ ಇದ್ದಾನೆ. ಅವ ತನ್ನ ಹೃದಯ ಗುಹೆಯಲ್ಲಿ ಇದ್ದಾಗ ನನ್ನ ಹೃದಯ ಗುಹೆಯಲ್ಲಿ ಇದ್ದವನು ತನ್ನ ಜೊತೆಗೆ ದೇವತೆಗಳನ್ನು ಉಳಿದ ಭೂತಗಳನ್ನು ಇಟ್ಟುಕೊಂಡಿದ್ದಾನೆ. ಅವನು ತನ್ನನ್ನು ಉಳಿದವರನ್ನು ಸದಾ ನೋಡ್ತಿದ್ದಾನೆ. ಇದು ಅವನ ಒಂದು ಗುಣ. ಅಧ್ಯಕ್ಷತೆ ಅಂತ ಕರೀತಾರೆ ಇದಕ್ಕೆ. ಅಧ್ಯಕ್ಷತೆ ಅಂದ್ರೆ ಏನು ಅಂದ್ರ ಎಲ್ಲರನ್ನೂ ಪ್ರತ್ಯಕ್ಷವಾಗಿ ಕಾಣುವುದನ್ನೇ ಅಧ್ಯಕ್ಷ ಅಂತ ಕರೀತಾರ. ಅಧ್ಯಕ್ಷ ಅಂತ ಯಾರು ಕರೀತಾರನ್ನ? ಅಕ್ಷ ಅಧಿ, ಕಣ್ಣಿನ ಎದುರಿನಲ್ಲಿ ಆಗೋದನ್ನ ಅಧ್ಯಕ್ಷ. ಹಾಗಾಗಿ ಎಲ್ಲ ಭೂತಗಳೊಂದಿಗೆ ಹೃದಯ ಗುಹೆಯಲ್ಲಿ ನೆಲೆಸಿದ ಪರಮಾತ್ಮ ತನ್ನನ್ನು ನಮ್ಮನ್ನು ನೋಡ್ತಾ ಇರ್ತಾನೆ. ಇದು ಒಂದು. ಮೇಲಿನ ಸಾಲಿನಲ್ಲಿ ಒಬ್ಬರನ್ನ ಸೃಷ್ಟಿ ಮಾಡಿದವ. ಯಾರನ್ನ? ಚತುರ್ಮುಖನನ್ನ ಸೃಷ್ಟಿ ಮಾಡಿದ.
ಎಷ್ಟು ಚಂದದ ಚತುರ್ಮುಖನನ್ನ ಸೃಷ್ಟಿ ಮಾಡಿದ್ದ ಅಕ್ಷರವೇ ಇಲ್ಲ, ಚತುರ್ಮುಖ ಅಂತ ಇಲ್ಲವೇ ಇಲ್ಲ. ಹೆಂಗ್ ಹೇಳ್ತಾರ ಶ್ರೀಮದಾಚಾರ್ಯ? ಪೂರ್ವಂ ತಪಸಃ ಪೂರ್ವಂ ಅದ್ಭ್ಯ ಪೂರ್ವಂ. ತಪಸ್ಸ ಶಬ್ದಕ್ಕೆ ಯಾರನ್ನು ತಗೋಬೇಕು, ಅದ್ಭ್ಯ ಅನ್ನೋ ಶಬ್ದಕ್ಕೆ ಯಾರನ್ನು ತಗೋಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ತಾತ್ಪರ್ಯ ಬರೀತಾರೆ ಶ್ರೀಮದಾಚಾರ್ಯರು. ಅಮ್ನಾಮಭ್ಯಶ್ಚ ಭೂತೇಭ್ಯ. ಅದ್ಭ್ಯ ಅನ್ನೋ ಶಬ್ದಕ್ಕೆ ಪಂಚಭೂತಗಳಿಂದ ಅಂತ ಬರ್ಕೊಳ್ರಿ. ಇನ್ನ ತಪಸ್ಸಿಗಿಂತ ಮೊದಲು ಅಂದ್ರೆ ತಪೋನಾಂನ ಶಿವಾದಪಿ. ರುದ್ರದೇವರಿಗೆ ತಪಃ ಅಂತ ಹೆಸರದ ಅಂತ. ಏನ್ ಅದ್ಭುತ ಹೆಸರು ಇಲ್ಲ ಆದ್ರು. ರುದ್ರದೇವರಿಗೆ ತಪಃ ಅಂತ ಹೆಸರದ ಅಂತ ಗೊತ್ತಿಲ್ಲ, ಬರ್ಕೊಂಡು ಇಟ್ಕೊಳ್ರಿ. ಏನಂತ ಬರ್ಕೋಬೇಕು? ತಪಃ ತಪಸಃ ಅನ್ನೋ ಶಬ್ದದಲ್ಲಿ ರುದ್ರದೇವರಿಗಿಂತಲೂ ಅಂತ ಬರ್ಕೋಬೇಕು. ವಾದರಾಜ ಸ್ವಾಮಿಗಳೊಂದು ಮಾತು ತೆಗಿತಾರೆ. ಅವರೆಷ್ಟು ಜಾಣರು ಅಂದ್ರೆ, ಶ್ರೀಮದಾಚಾರ್ಯರು ರುದ್ರದೇವರಿಗೆ ತಪಸ್ಸು ಎನ್ನುವ ಶಬ್ದ ವಾಚಕವಾಗಿ ಉಂಟು ಅಂತ ನೀವು ಹೇಳಿದ್ರೆ, ಹೌ ಅಂತ ನೀವು ಹಾರಬೇಡ್ರಿ, ಹಾರಬೇಡ್ರಿ, ನಾನು ನಿಮ್ಗೆ ಉತ್ತರ ಹೇಳ್ತೀನಿ ಅಂತ. ಪ್ರಶ್ನೆ ಏನು? ಒನ್ಸ್ ಅಗೇನ್, ತಪಃ ಎನ್ನುವ ಶಬ್ದದಿಂದ ಶ್ರೀಮದಾಚಾರ್ಯರು ರುದ್ರದೇವರನ್ನ ಕೂಗಿಬಿಟ್ರು. ಓ ತಪಃ ಅಂದ್ರೆ ರುದ್ರದೇವರೇ ಅಂತ ಕೂಗಿಬಿಟ್ರು. ಅದು ಹೇಗೆ ನೀವು ಅವರನ್ನ ರುದ್ರದೇವರನ್ನ ತಪಸ್ಸು ಅಂತ ಕರೆದದ್ದು ಅಂದ್ರೆ, ಎಷ್ಟು ಚಂದಾದ ಮುದ್ದಾದ ವ್ಯಾಖ್ಯಾನ ರಾಜರದು. ದಿಗಂಬರತ್ವ ಜಟಿಲತ್ವಾದಿನ ತಪಃ ಪ್ರವರ್ತಕಾತ್ ರುದ್ರಾಚ್ಚ. ಏನಿವೆ ಅವರಲ್ಲಿ? ತಪಸ್ವಿಗಳಲ್ಲಿರುವ ಲಕ್ಷಣಗಳೆಲ್ಲ ಅವ. ಹೆಂಗ ತಪಸ್ ಮಾಡಬೇಕು ಅಂತ ಜಗತ್ತಿಗೆ ತಿಳಿಸಿಕೊಟ್ಟವರೇ ಅವರು. ಯಾಕ? ಎಲ್ಲಾ ದೇವತೆಗಳು ರೇಷ್ಮಿ ಬಟ್ಟೆ ಉಟ್ಕೊಂಡಾರ. ಸಿಲ್ಕ್. ನಮ್ ರುದ್ರದೇವರು ಸಿಲ್ಕ್ ಇಲ್ಲೇ ಇಲ್ರಿ. ಏನದ ಅವ್ರ ಮೈ ಮೇಲೆ? ಚರ್ಮ ಉಟ್ಕೊಂಡಾರ ಅಂದ್ರೆ ಬಟ್ಟೆ ಉಟ್ಕೊಂಡ್ರ ಅಂತ ಅರ್ಥ, ದಿಗಂಬರ ಅಂತ ಅರ್ಥ. ಮೈ ಮೇಲೆ ಮತ್ತೊಂದ್ ಚರ್ಮ ಇದ್ರೆ ದಿಗಂಬರ ಅಂತ ಅರ್ಥ. ಅದಕ್ಕೆ ಚರ್ಮ ಉಟ್ಕೊಂಡ್ರ ಅಂತ ಯಾರು ಅನ್ನಂಗಿಲ್ರಿ. ಅಂದ್ರ ವಾದಿರಾಜ ಸ್ವಾಮಿಗಳ ಥಿಂಕಿಂಗ್ ಪ್ರೊಸೆಸ್ ಹೆಂಗದ, ಅದ್ ಹೆಂಗ್ ನಡೆದ ನೋಡ್ರಿ ವಿಚಾರ ಕ್ರಮ. ರುದ್ರದೇವರನ್ನ ಶ್ರೀಮದಾಚಾರ್ಯರು ತಪಃ ಅಂತ ಕರೆದ್ರು ಅಂದ್ರೆ ಯಾಕೆ ಅಂತ ವಿಚಾರ ಮಾಡಿದ್ರು. ಸಿಂಪಲ್. ರುದ್ರದೇವರು ಎಂದು ಮೈ ಮೇಲೆ ಬಟ್ಟೆಯನ್ನೇ ಹಾಕೊಂಡಿಲ್ಲ ಅಲ್ರಿ. ಮತ್ತ ಹುಲಿ ಚರ್ಮ ಉಟ್ಕೊಂಡಾರ, ಆನಿ ಚರ್ಮ ಉಟ್ಕೊಂಡಾರ, ಅಥವಾ ಆನಿ ಚರ್ಮ ಉಟ್ಕೊಂಡ್ರ ಹುಲಿ ಚರ್ಮ ಉಟ್ಕೊಂಡ್ರ ಅಂತಾರಲ್ಲ, ಅಲ್ಲೋ ಮೈಯೇ ಚರ್ಮದ್ದು. ಆ ಚರ್ಮದ ಮೈ ಮೇಲೆ ಮತ್ತೊಂದ್ ಚರ್ಮ ಹಾಕೊಂಡ್ರು ಉಟ್ಕೊಂಡು ಹೊತ್ಕೊಂಡಂಗ ಹೆಂಗ ಆಗ್ತದೋ? ಏ ಅಪ್ಪಣ್ಣ, ಅದು ದಿಗಂಬರತ್ವನೇ ಅದನೋ. ಜಡೆ ಬಿಟ್ಟಾರ ಅವರು. ಎಷ್ಟು ದೊಡ್ಡ ಜಡಿ ಬಿಟ್ಟಾರ ಅಂದ್ರ, ಆಕಾಶ ಗಂಗೆ ತನ್ನ ತಲೆ ಮೇಲೆ ಇರಬೇಕು ಅನ್ನೋ ಪ್ರೇಮದಿಂದ ಅಷ್ಟು ದೊಡ್ಡ ಜಡಿ ಬಿಟ್ಟಾರ. ಅಷ್ಟು ದೊಡ್ಡ ಜಟ ಬಿಟ್ಟವ್ರು ಯಾರು ಇರ್ತಾರ? ತಪಸ್ಸುಗಳು ಇರ್ಬೇಕಲ್ಲ. ಮತ್ ಸಾದಾ ಹೆಂಗಿರ್ತಾರ? ಅದಕ್ಕೆ ವಾದರಾಜ ಸ್ವಾಮಿಗಳು ದಿಗಂಬರತ್ವ ಜಟಿಲತ್ವಾದಿನ, ಈ ಚಿಹ್ನೆಯನ್ನ ಮುಂದೆ ತಪಸ್ವಿಗಳು ಧರಿಸಬೇಕು ಅಂತ ತಪಃ ಪ್ರವರ್ತಕರಾದದ್ದರಿಂದ ರುದ್ರದೇವರನ್ನ ತಪಃ ಅಂತ ಶ್ರೀಮದಾಚಾರ್ಯ ಕರೆದಾರೆ. ಏನ್ ದೋಷದ ಅಂತ ಕೇಳಿದ್ರು ವಾದರಾಜ ಸ್ವಾಮಿಗಳು. ಅಂದ್ರೆ ಎಷ್ಟು ಹೆಂಗ್ ನಿಂತಿರ್ತಾರ ನೋಡ್ರಿ ಕೈ ಕಟ್ಟಿಕೊಂಡು. ಆಚಾರ್ಯರ ವಾಕ್ಯಗಳನ್ನ ಸಮರ್ಥನೆ ಮಾಡಿ ತೋರಿಸ್ತೀವಿ ಅಂತ ಟೀಕಾಕೃತ್ಪಾದರು, ಪದ್ಮನಾಭ ತೀರ್ಥರು, ವರದಾಸ ಸ್ವಾಮಿಗಳು, ವ್ಯಾಸರಾಜರು, ರಾಯರು, ವೀರೇಶ್ ತೀರ್ಥರು, ರಘುತ್ವ ಎಲ್ಲರ ಕೈ ಕಟ್ಕೊಂಡು ನಮ್ಮ ಆಚಾರ್ಯ ಪರ್ಫೆಕ್ಟ್ ಅಂತ ತೋರಿಸ್ತಾರೆ ಯಾವಾಗ್ಲೂ. ಏನ್ ಅದ್ಭುತ ಇದೆಲ್ಲ. ಯಾವ ಪರಮಾತ್ಮನು ತಪಸಃ ಪೂರ್ವಂ, ತಪಶಬ್ದಕ್ಕೆ ರುದ್ರದೇವರಿಗಿಂತಲೂ ಮೊದಲೇ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿ. ಯಾವಾಗ ಚತುರ್ಮುಖ ಬ್ರಹ್ಮದೇವರದ್ದು? ರುದ್ರದೇವರಿಗಿಂತಲೂ ಮೊದಲು. ಅಷ್ಟೇ ಸಾಲಿಲ್ಲ. ಅದ್ಭ್ಯ ಪೂರ್ವಮಜಾಯತ. ಅದ್ಭ್ಯ ಅಂದ್ರೆ ನೀರಿನಿಂದ. ನೀರು ಅಂದ್ರೆ ಏಕವಚನ ಅಲ್ಲದು, ಬಹುವಚನ. ಸಂಸ್ಕೃತದಾಗ ನೀರುಗಳಿಗಿಂತ ಅನಬಾರದು, ನೀರಿನಿಂತ. ಅದಕ್ಕ ಶ್ರೀಮದಾಚಾರ್ಯ ಅಂದ್ರು ಬರೇ ನೀರಿಗಿಂತ ಮೊದಲಲ್ಲ. ಮತ್ತ ನೀರು ಅಂದ್ರೆ ಪಂಚಭೂತಗಳು ಅಂತ ಅರ್ಥ. ಪಂಚಭೂತಗಳು ಅಂತ ಅಲ್ರಿ. ನೀರು ಆಪಹ ಅನ್ನೋ ಶಬ್ದಕ್ಕ ನೀರು ಅಂತ ಅರ್ಥ. ಈ ಪಂಚಭೂತಗಳು ಅಂತ ಯಾವಾಗ ತಂದ್ರಿ? ಎಲ್ಲಿಂದ ತಂದ್ರಿ? ನಾವು ತಕ್ಷಣ ಹೇಳ್ತೀವಿ ಉಪಲಕ್ಷಣೆಯ, ನೀರಿನ ಜೊತೆಗೆ ಅವನು ಇಟ್ಕೋಬೇಕು ಅಂತ. ಶ್ರೀಮದಾಚಾರ್ಯ ಉಪಲಕ್ಷಣೆ ಮಾಡ್ಕೊಳಿಕ್ ಹೋಗ್ಬೇಡ. ಆಪಹ ಅನ್ನೋ ಶಬ್ದಕ್ಕ ಭೂತ ಅಂತ ಅರ್ಥದ. 3ನೇ ಅಧ್ಯಾಯದ 1ನೇ ಪಾದದ 2ನೇ ಸೂತ್ರ ತೆಗೆದ್ ನೋಡು. ತ್ರಾತ್ಮಕತ್ವಾತ್ತು ಭೂಯಸ್ತ್ವಾಚ ಆಪಹ. ಅಲ್ಲಿ ಸೂತ್ರ ಬರೆದಿದ್ದಾರೆ ವೇದವ್ಯಾಸ ದೇವರು. ಆಪಹ ಅನ್ನೋ ಶಬ್ದಕ್ಕೇನೆ ಪಂಚಭೂತಗಳು ಅಂತ ಅರ್ಥ ಅದ ಅಂತ ಬರೆದು ಬಿಟ್ಟಾರ ಸೂತ್ರಕಾರ. ಅದ್ ಹೆಂಗ ಏನು ಆಮೇಲೆ ಹೇಳೋಣಂತ. ಅದ್ ಯಾಕೆ ಹಂಗ ಕರೆದ್ರು ಅಂತ ತಿಳ್ಕೊಂಡು, ಅಥವಾ ಆಪ ಶಬ್ದಕ್ಕೆ ಭೂತಗಳು ಅಂತ ಅರ್ಥ ಮಾಡ್ಕೊಳ್ರಿ. ಯಾಕ ವಾದರಾಜ ಸ್ವಾಮಿಗಳು ಬಂದ್ರ ಮತ್ತ ಏನೋ ಯಾಕೆ ಟೆನ್ಷನ್ ಮಾಡ್ಕೋತೀಯೋ? ಸೂತ್ರಕಾರ ಹೇಳ್ಯಾರ, ಶ್ರೀಮದಾಚಾರ್ಯ ಹೇಳ್ಯಾರ, ಅರ್ಥ ಆಗ್ಲಿಲ್ಲ ಅದೆಲ್ಲೋ ಬಾಯಿಲಿ. ಏನು ಆಪ ಏನ್ ಆಪ? ಪ ಅಂದ್ರೆ ಏನ್ ಗೊತ್ತಾ? ಪ ಅಂದ್ರೆ ಪಾಲಿಸುವುದು ಅಂತ ಅರ್ಥ. ಪ ಅಂದ್ರೆ ಏನು? ಪಾಲಿಸುವುದು. ಆ ಅಂದ್ರೆ ಎಲ್ಲಾ ರೀತಿಯಿಂದ. ಪಂಚಭೂತಗಳು ನಿನ್ ಎಲ್ಲಾ ರೀತಿಯಿಂದ ಪಾಲನಾ ಮಾಡ್ತಾವಿಲ್ಲ ನೋಡೊಂಚೂರು.
ಕಣ್ ತೆಗೆದು ನೋಡು. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಎಲ್ಲ ನಿನ್ ಸುತ್ತಲವ ಇಲ್ಲೋ? ನಿನ್ ದೇಹದಾಗವ ಇಲ್ಲೋ? ನಿನ್ನ ದೇಹದಲ್ಲೂ ಹೊರಗೂ ಇದ್ದು ನಿನ್ ಪಾಲನಾ ಮಾಡ್ಲಿಕ್ಕತ್ತಾವ ಇಲ್ಲೋ? ಮತ್ತ ಅವಕ್ ಆಪಹ ಅನ್ಲಾರ್ದೆ ನಿಮ್ಮಪ್ಪ ಅಂತೀರ ಮಗನ ಆಪಹ ಅನ್ನ ಏನ್ ಬರೀತಾರ್ರಿ ಎಲ್ಲರ? ನೋಡ್ರಿ ವಾಕ್ಯ ಓದ್ತೀನಿ ಏನಂತ. ಆ ಸಮಂತಾತ್ ರಕ್ಷಕತ್ವೇನ ಅಪ್ಪದ ವಾಚ್ಯೇಭ್ಯ ಪಂಚಮಹಾಭೂತೇಭ್ಯ ಅಂತ ಬರೀತಾರ ವಾದರಾಜ ಸ್ವಾಮಿಗಳು. ಆಪ ಎಲ್ಲಾ ರೀತಿಯಿಂದ ನೀನ್ ನೋಡ್ಕೋತಾವ ಪಂಚಭೂತಗಳು. ಮೈಯಾಗವ, ಹೊರಗವ. ಕೆಲವು ಅಂತಿರ್ತಾವ ನೋಡ್ರಿ, ಸೊಕ್ಕ ಹೆಚ್ಚಾಗಿ ಮೈಯಾಗಿಂದ ಹೊರಗೆ ಬರ್ಲಿಕ್ಕತ್ತ ಅಂತಿರಂಗಿಲ್ಲ. ಹಂಗ ಇವ್ರ ಮೈ ಒಳಗೂ ಪಂಚಭೂತವ, ಹೊರಗೂ ಪಂಚಭೂತವ. ಎಲ್ಲಾ ಕಡೆ ನಿಂತ್ಕೊಂಡು ಈ ಜೀವನ ರಕ್ಷಣಾ ಮಾಡ್ತಾ ಇದರಿಂದ ಆಪಹ ಈಕ್ವಲ್ಸ್ ಟು ಪಂಚಭೂತ ಮುಗಿದೋತು. ಅದಕ್ಕೆ ಶ್ರೀಮದಾಚಾರು ಅಮ್ನಾಮಭ್ಯಶ್ಚ ಭೂತೇಭ್ಯಸ್ತಪೋ ನಾಮ್ನ ಶಿವಾದಪಿ ಪೂರ್ವಂ ಯೋಜನಯಾಮಾಸ ಪೂರ್ವಾಜಾತಂ ಚತುರ್ಮುಖಂ. ಅಲ್ಲಿ ಒಂದು ಶಬ್ದ ಇದೆ ಏನಂತ, ಅಜಾತಂ ಅಂತದ. ಹುಟ್ಟದೇ ಇರುವ ಬ್ರಹ್ಮದೇವರನ್ನ ಹುಟ್ಟಿಸಿದ್ರು ಅಂತ. ಮತ್ ಸಮಸ್ಯೆ ಆದ್ರೆ ಇದು ಹುಟ್ಟದೇ ಇದ್ದವ್ರನ್ನ ಹುಟ್ಟಿಸೋದೇನು ಅಂದ್ರೆ ಅದಕ್ಕೆ ಆಚಾರ ಅಂತಾರ ಪೂರ್ವ ಅಜಾತಂ. ಈ ಮೊದಲು ಹುಟ್ಟದೇ ಇರುವ, ಹೀಗೆ ಹುಟ್ಟಿದ ಅಂತ ಅರ್ಥ. ವಿವರಣೆ ಕೊಡ್ತಾರ, ಅವರೇ ವಿವರಣೆ ಕೊಡ್ತಾರ, ಅವಾಗ ಸ್ಪಷ್ಟ ಆಗ್ತದೆ. ಅಂದ್ರೆ ಉಪನಿಷತ್ತಿನಲ್ಲಿ ಬ್ರಹ್ಮದೇವರನ್ನು ರುದ್ರದೇವರಿಗಿಂತಲೂ ಮೊದಲು ಸೃಷ್ಟಿ ಮಾಡಿದರು, ಪಂಚಭೂತಗಳಿಗಿಂತಲೂ ಮೊದಲು ಸೃಷ್ಟಿ ಮಾಡಿದರು ಅಂತ ಹೇಳಿದ್ರ ಜೊತೆಗೆ ಹುಟ್ಟದೇ ಇದ್ದವರನ್ನು ಅಂತ. ಅದಕ್ಕೆ ಶ್ರೀಮದಾಚಾರ್ಯ ಒಂದು ಸಣ್ಣ ಶಬ್ದ ಸೇರಿಸಿದ್ರು, ಮೊದಲು ಹುಟ್ಟದೇ ಇದ್ದವರನ್ನು ಅಂದ್ರೆ ಏನು ಅಂತಂದ್ರೆ ಪೂರ್ವಾಜಾತಂ ಚತುರ್ಮುಖಂ ಅಂತಹ ರುದ್ರದೇವರನ್ನ ಬ್ರಹ್ಮದೇವರನ್ನ ಪರಮಾತ್ಮ ಸೃಷ್ಟಿ ಮಾಡಿದ. ತಾತ್ ಭಾಷ್ಯ ತಗೊಳ್ರಿ ಮುಂದೆ. ಸ್ವಾತ್ಮಾನಂಚ ಗುಹಾ ಸಂಸ್ಥಂ, ಗುಹೆಯಲ್ಲಿರುವ ತನ್ನನ್ನು ಅಂದ್ರೆ ಹೃದಯ ಗುಹೆಯಲ್ಲಿರುವ ತನ್ನನ್ನು ಸರ್ವಭೂತೈಹಿ ಸಹ ಎಲ್ಲಾ ಭೂತಗಳ ಜೊತೆಗೆ ಅಭಿಭೂಹು ಅಂತದ ಶಬ್ದ. ಅಭಿಭೂಹು ಅಂದ್ರೆ ಏನು? ಪರಮಾತ್ಮನಿಗೆ ವಿಶೇಷಣ ಅದು. ಸರ್ವಾನ್ ಅಭಿಭವತೀತಿ ಅಭಿಭೂಹು ಸರ್ವೋತ್ತಮ ಅಂತ ಅರ್ಥ. ಸರ್ವೋತ್ತಮನಾದ ನೋಡ್ರಿ, ಅಭಿಭೂಹು ಎನ್ನುವ ಶಬ್ದಕ್ಕೆ ಸರ್ವೋತ್ತಮನಾದ ಪರಮಾತ್ಮನು, ತಳಗಡೆಗೆ ವಿಷ್ಣು ಅಂತದ, ಅವನು ನಮ್ಮ ಹೃದಯ ಗುಹೆಯಲ್ಲಿರುವ ತನ್ನನ್ನು ಎಲ್ಲ ಭೂತಗಳ ಒಟ್ಟಿಗೆ ಸದಾ ಪಶ್ಯತಿ, ಯಾವಾಗಲೂ ನೋಡುತ್ತಾನೋ. ಸಹ ವಿಷ್ಣು ಏಷ ಹೃದಯ ಸಂಸ್ಥಿತ, ಅವನೇ ಈ ನಮ್ಮ ಹೃದಯದಲ್ಲಿ ಇದ್ದವನು. ಸರಿ ಆಯ್ತಾ? ಈಗ ಕೆಳಗಡೆಗೆ ತಗೊಳ್ರಿ. ಯಥಾ ಮುಖಾದಿಂದ್ರಶ್ಚ ಅಗ್ನಿಶ್ಚ ಇತ್ಯಾದಿನ ಜಾತಾ ಏವ ಇಂದ್ರಾದಯ ಕಶ್ಯಪಾತ್ ಪುನರ್ಜಾಯಂತೆ. ಹೇಗೆ ಪುರುಷ ಸೂಕ್ತದಲ್ಲಿ ಹೇಳುವಾಗ ಮುಖಾದಿಂದ್ರಶ್ಚ ಅಗ್ನಿಶ್ಚ ಅಂತನ್ನುವಾಗ ಪರಮಾತ್ಮನ ಮುಖದಿಂದ ಹುಟ್ಟಿದ, ದೇಹದಿಂದ ಹುಟ್ಟಿದ, ಅಂಗ ಉಪಾಂಗಗಳಿಂದ ಹುಟ್ಟಿದ ದೇವತೆಗಳೇ ಮತ್ತೆ ಕಶ್ಯಪರಿಂದ ಹುಟ್ಟಿದರೋ, ಹಾಗೆ ನ ಜಾಯಂತೆ ಭಗವತೋ ಬ್ರಹ್ಮ, ಹಂಗ ಬ್ರಹ್ಮದೇವರು ಭಗವಂತನಿಂದ ಹುಟ್ಟಿದವರಲ್ಲ. ಆದುದರಿಂದ ಅಜಾತಂ ಅಂತ ಕರೆದಿದ್ದೇವೆ. ಕಶ್ಯಪರಲ್ಲಿ ಇಂದ್ರದೇವರ ಮಗನಾದ್ರು, ಕಶ್ಯಪರಲ್ಲಿ ಸೂರ್ಯ ಮಗನಾದ. ಇವರು ಅಜಾತರಲ್ಲ, ಮೊದಲು ಜಾತರು. ಯಾರಿಂದ? ಭಗವಂತನಿಂದ. ಮೊದಲು ಭಗವಂತನಿಂದ ಹುಟ್ಟಿ ಅನಂತರದಲ್ಲಿ ಕಶ್ಯಪರಿಂದ ಹುಟ್ಟಿದಂತೆ ಬ್ರಹ್ಮದೇವರು ಇನ್ನೆಲ್ಲೋ ಮೊದಲು ಹುಟ್ಟಿ ಆಮೇಲೆ ಭಗವಂತನಿಂದ ಹುಟ್ಟಿದವರಲ್ಲ, ಭಗವಂತನಿಂದ ಮಾತ್ರ ಹುಟ್ಟಿದವರಾದ್ದರಿಂದ ಅಜಾತಂ. ಆಚಾರ್ಯರ ವಿವರಣೆ. ಯಥಾ ಮುಖಾದಿಂದ್ರಶ್ಚ ಅಗ್ನಿಶ್ಚ ಇತ್ಯಾದಿನ ಜಾತಾ ಏವ ಇಂದ್ರಾದಯ, ಭಗವಂತನಿಂದ ಹುಟ್ಟಿದ ಇಂದ್ರಾದಿಗಳೇ ಕಶ್ಯಪಾತ್ ಪುನರ್ಜಾಯಂತೆ, ಕಶ್ಯಪರಿಂದ ಮತ್ತೆ ಹುಟ್ಟುತ್ತಾರೋ. ನ ತಥಾ ಭಗವತಃ ಬ್ರಹ್ಮ, ಹಾಗೆ ಭಗವಂತನಿಂದ ಚತುರ್ಮುಖ ಹುಟ್ಟಿದ ಅಂತಲ್ಲ. ಕಿಂತು ಅಜಾತಮೇವ, ಹುಟ್ಟದೇ ಇದ್ದವನೇ. ಈ ಮೊದಲು ಎಲ್ಲೂ ಹುಟ್ಟಿಲ್ಲ, ಫಸ್ಟ್ ಹುಟ್ಟಿದೆ ಭಗವಂತನಿಂದ. ಅದ್ಭ್ಯ ಪೂರ್ವಂ ಅಜಾಯತ, ನೀರಿಗಿಂತ ಮೊದಲು. ಅಜಾಯತ ಅಂತನ್ನೋ ಶಬ್ದ ಸಂಸ್ಕೃತದಲ್ಲಿ ಹುಟ್ಟಿದನು ಅಂತ ಅರ್ಥ ಬರ್ತದ, ಹುಟ್ಟಿಸಿದನು ಅಂತ ಬರುವುದಿಲ್ಲ. ಅದಕ್ಕೆ ಅರ್ಥ ಬರೀತಾರೆ ಶ್ರೀಮದಾಚಾರ್ಯರು. ಜನಯಾಮಾಸ, ಅದರೊಳಗ ಅರ್ಥ ಇಟ್ಟುಕೊಳ್ರಿ. ಹುಟ್ಟಿದನು ಅಂದ್ರೆ ಇನ್ನೊಬ್ಬರಿಂದ ಹುಟ್ಟಿದನು ಅಂತ ಅರ್ಥ ಮಾಡಿಕೊಳ್ರಿ. ಅವಾಗ ಹುಟ್ಟಿಸಿದನು ಅಂದ್ರೆ ಸರಿ ಹೋಗ್ತದೆ ಪರಮಾತ್ಮನಿಂದ. ಅದೇಂಗ್ರಿ? ಅಜಾಯತ ಅಂತನ್ನೋ ಸಂಸ್ಕೃತದ ಕ್ರಿಯಾಪದವು ತಾನು ಹುಟ್ಟಿದ ಅಂತ ಅರ್ಥ ಬರ್ತದ, ಇನ್ನೊಬ್ಬರಿಂದ ಹುಟ್ಟಿದವನು ಅಂತ ಅರ್ಥ ಬರುವುದಿಲ್ಲ ಅಂದ್ರೆ ಹಾಗೆ ಪ್ರಯೋಗ ಉಂಟು. ಏನಂತ? ಜಗ್ನೇ ಬಹುಜ್ಞಂ ಇತಿವತ್ ಅಂತರ್ಣೀತಣ್ಣಿಚ. ಬಹುಜ್ಞಂ ಜಗ್ನೇ, ಸರ್ವಜ್ಞನಾದವನು ಹುಟ್ಟಿದನು ಅಲ್ಲ, ಸರ್ವಜ್ಞನಾದವನು ಹುಟ್ಟಿಸಿದನು ಅಂತ. ಇದಕ್ಕೆ ಸಂಸ್ಕೃತದೊಳಗೆ ಏನು ಪ್ರಯೋಗ ಕರೀತಾರೆ? ಅಂತರ್ಣೀತ ನಿಚ್ ಅಂತ ಕರೀತಾರೆ ಇದಕ್ಕೆ ಪ್ರಯೋಗ. ಇದು ವ್ಯಾಕರಣ ವಿವರಣೆ ಇದೆ. ನಾವು ತಿಳ್ಕೊಳ್ಳೋದು ಎಷ್ಟು?
ಹುಟ್ಟಿದನೂ ಅಲ್ಲ, ಇನ್ನೊಬ್ಬರ ತಾನೇ ಹುಟ್ಟಿದನು ಅಲ್ಲ, ಇನ್ನೊಬ್ಬರಿಂದ ಹುಟ್ಟಿದನು. ಅರ್ಥಾತ್ ಪರಮಾತ್ಮನು ಅವನನ್ನು ಹಡೆದನು, ಸೃಷ್ಟಿ ಮಾಡಿದನು. ಇಷ್ಟು ಅರ್ಥ ತಿಳ್ಕೊಂಡ್ರೆ ಸಾಕು. ಮುಂದೆ 7ನೇ ಮಂತ್ರ. ಏತದ್ವೈತತ್, ಇದೇ ಭಗವಂತನೇ ಮುಕ್ತ ನಿಯಾಮಕನಾಗಿದ್ದಾನೆ. ನೆಕ್ಸ್ಟ್ ಹಾಗೆ ಚಲ್ತೆ 7ನೇ ಮಂತ್ರ ಏನಂತಾರೆ? ಈ ಮಂತ್ರಕ್ಕೆ ಬಂದಾಗ ಅದ್ಯಾಕೋ ನಚಿಕೇತನಿಗೆ ತನ್ನ ತಾಯಿ ನೆನಪಾದ್ಲು, ತನ್ನ ಅಮ್ಮ ನೆನಪಾದ್ಲು. ಏನ್ರಿ, ನಾನು ಯಾಕೆ ಹೇಳ್ತೀನಿ ಅಂತ ಮಂತ್ರ ಓದ್ಮೇಲೆ ತಿಳ್ಕೊಳ್ರಿ. ಏನೋ ನಮಗೂ ಇಲ್ಲಿ ದೇವರು ಕುತ್ಕೊಂಡು ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ತಿರ್ತಾನಲ್ಲ, ಅವಾಗ ಹೇಳ್ತಿರ್ತೀನಿ. ಇದ್ದಕ್ಕಿದ್ದಂಗೆ ಅಮ್ಮ ನೆನಪಾಗ್ಬಿಟ್ರಿ. ಅಲ್ಲ ಬಿಟ್ಟು ಬಂದಾನ, ತಂದಿ ಸಿಟ್ಟು ಮಾಡ್ಕೊಂಡು ಶಾಪ ಕೊಟ್ಟು ಬಂದ್ಬಿಟ್ಟಾನ. ಅಲ್ಲ ನಮ್ಮಮ್ಮನ ಪರಿಸ್ಥಿತಿ ಏನಿದ್ರೊಳಗ, ಹಡದವ್ವ ಅಕ್ಕಿ ಪರಿಸ್ಥಿತಿ ಏನು ಅಂತ ಪ್ರಶ್ನೆ ಬಂದು ಆ ಅವನ್ ನೆನಪಿನೊಳಗೆ ಭಗವಂತನ ಹೇಳಿದ ಕೂಡಲೇ ಸ್ತ್ರೀಲಿಂಗದಲ್ಲಿ ಭಗವಂತ ಬರ್ತಾನೆ ಬಾಯಿ ಒಳಗೆ. ನೆನಪಿಟ್ಕೊಂಡ್ರಿ, ಸ್ತ್ರೀಲಿಂಗದಲ್ಲಿ ಭಗವಂತ ಬರ್ಲಿಕ್ಕೆ ಶುರು ಮಾಡ್ತಾನೆ. ಏನಂತ? ಯಾ ಪ್ರಾಣೇನ ಸಂಭವತಿ ಅದಿತಿರ್ದೇವತಾಮಯೀ ಗುಹಾಂ ಪ್ರವಿಶ್ಯ ತಿಷ್ಟಂತೀಂ ಯಾ ಭೂತೇಭಿರ್ವ್ಯಜಾಯತ ಏತದ್ವೈತತ್. ಆ ಒಳಗೆ ಫೀಲಿಂಗ್ ಹೆಂಗ್ ಬರ್ತದ ನೋಡ್ರಿ, ಹಂಗ ಮಂತ್ರಗಳು ಬರ್ತಿರ್ತಾವ, ಶಬ್ದಗಳು ಬರ್ತಿರ್ತಾವ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂದ್ಬಿಡ್ತೀಗ, ತ್ವಮೇವ ಮಾತಾ ಬಂತೀಗ. ಯಾ ಅನ್ನೋದು ಶಬ್ದ ಸ್ತ್ರೀಲಿಂಗ. ಈ ಮಂತ್ರದಲ್ಲಿ ನಚಿಕೇತನು ಭಗವಂತನನ್ನು ಸ್ತ್ರೀಲಿಂಗ ಶಬ್ದದಿಂದ ಕರೀತಾ ಇದ್ದಾನೆ. ಈ ಮಂತ್ರವು ಓಂ ಅತ್ತಾಚರಾಚರ ಗ್ರಹಣಾತ್ ಓಂ ಅಂತ ತಿಳಿದು ಅತೃತ್ವಾಧಿಕರಣದ ವಿಷಯವಾಕ್ಯವಾಗಿದೆ ಬ್ರಹ್ಮಸೂತ್ರದಲ್ಲಿ. ಬ್ರಹ್ಮಸೂತ್ರದಲ್ಲಿ ಓಂ ಅತ್ತಾಚರಾಚರ ಗ್ರಹಣಾತ್ ಎನ್ನುವಂತಹ ಸೂತ್ರಕ್ಕೆ ಇದು ವಿಷಯವಾಕ್ಯ. ಯಾಕಂದ್ರೆ ಇಲ್ಲಿ ಬಂದ ಅದಿತಿ ಶಬ್ದದಿಂದ ಯಾರನ್ನ ಕರೆಯಬೇಕು? ದೇವಮಾತೆಯಾದ ಅದಿತಿಯನ್ನ ಕರೆಯಬೇಕು, ಭಗವಂತನನ್ನ ಕರೆಯಬೇಕು ಅಂತ ಪ್ರಶ್ನೆ ಮಾಡಿಕೊಂಡು ಅತ್ತಾಚರಾಚರ ಗ್ರಹಣಾತ್ ಅಂತ ಉತ್ತರ ಹೇಳಿ ಭಗವಂತನನ್ನೇ ಅದಿತಿ ಶಬ್ದದಿಂದ ಕರೆಯಬೇಕು ಅಂತ ಬ್ರಹ್ಮಸೂತ್ರದಲ್ಲಿ ನಿರ್ಧಾರ ಮಾಡಿದ್ದಾರೆ. ಸೈಡ್ ಇಟ್ಬಿಡ್ರಿ. ಈಗ ತಗೊಳ್ರಿ. ಯಾವಳು ಪ್ರಾಣೇನ ಸಂಭವತಿ, ಮುಖ್ಯ ಪ್ರಾಣನ ಜೊತೆಗಿರ್ತಾನೋ, ಅಂದ್ರೆ ಮುಖ್ಯ ಪ್ರಾಣನನ್ನು ತನ್ನ ಜೊತೆಗೆ ಇಟ್ಟುಕೊಂಡಿರ್ತಾನೋ ಯಾವಾಗಲೂ, ಪ್ರಾಣೇನ ಸಂಭವತಿ. ಯಾರವಳು ಅಂದ್ರೆ ಅದಿತಿ ದೇವತಾಮಹಿ. ಆಕಿಗೆ ಅದಿತಿ ಅಂತ ಕರಿತೀನಿ ನಾನು. ಅದಿತಿ ಯಾರಪ್ಪ? ದೇವಮಾತಾ. ಶಬ್ದ ಅದಿತಿ ಅಂದ್ರೆ ದೇವಮಾತಾ ಅದ, ಇಲ್ಲಿ ಭಗವಂತ ಅಂತ ಅರ್ಥ. ಮತ್ತೆ ತಪ್ಪು ತಿಳ್ಕೊಬೇಡ್ರಿ. ಅದಿತಿ ಅಂದ್ರೆ ದೇವಮಾತಾ. ನೋಡ್ರಿ, ಆ ನಚಿಕೇತನಿಗೆ ತನ್ನ ತನ್ನ ತಾಯಿ ನೆನಪು ಬಂದಾಗ ಯಾರ ನೆನೆಸ್ಕೊಳಿಕತ್ತಾನ? ತನ್ನ ತಾಯಿ ನೆನೆಸ್ಕೊಳಿಕತ್ತಿಲ್ಲ, ದೇವತೆಗಳ ತಾಯಿಯನ್ನು ನೆನೆಸ್ಕೊಳಿಕತ್ತಾನವ. ಯಾಕ ದೇವತೆಗಳ ತಾಯಿ ನೆನೆಸ್ಕೊಳಿಕತ್ತಾನ? ಎಲ್ಲಾರಮ್ಮ ನಮ್ಮಮ್ಮ. ಹೌದ್, ಮತ್ತಕ್ಕೆ ದೇವತೆಗಳಿಗೆ ಅಮ್ಮ ಆದಾಗ ನಮ್ಮಮ್ಮ ಆಗ್ಲಾರಿರ್ತಾರೇನ್ರಿ ಅಂತ ನೆನೆಸ್ಕೊಂಡು ಆ ಅದಿತಿ ಒಳಗ ಈಗ ಬರ್ತಾರ್ರಿ. ಯಾರು ಬರ್ತಾರ? ಪರಮಾತ್ಮನೇ ಬರ್ತಾನ. ತ್ವಮೇವ ಮಾತಾ ಚ ಪಿತಾ ತ್ವಮೇವ. ನಮ್ಮ ಅಮ್ಮನ್ ನೆನೆಸ್ಕೊಂಡೆ, ನಮ್ಮವ್ವ ಏನ್ ಚಿಂತೆ ಆಗಿದ್ದಾಳೇನೋ ಅಂತ ಮನಸ್ಸಿಗೆ ಬಂತು. ನೀನೇ ಇದ್ದೀಯಲ್ಲ ಅಮ್ಮನಲ್ಲೂ, ಅಮ್ಮನಾಗಿ ನೀನೇ ಇದ್ದವನಲ್ಲ ಸ್ವಾಮಿ, ನೋಡ್ಕೋತಿ ಬಿಡು. ಯಾ ಅದಿತಿರ್ದೇವತಾಮಯೀ ಮುಂದೆ ಹೊರಟುಬಿಟ್ಟ. ಒಂದು ಕ್ಷಣ ತಾಯಿಯ ಬಗ್ಗೆ ಗಮನ ಬಂದಿರುವಂತಹ ಅವನು ಒಂದು ಹೊರಟೇ ಬಿಟ್ಟ. ಅಂದ್ರೆ ಉಪನಿಷತ್ತು ನಮ್ಮನ್ನು ಎಷ್ಟು ಎಮೋಷನಲ್ ಆಗಿ ಮಾಡ್ತದೆ, ಉಪನಿಷತ್ತು ನಮ್ಮನ್ನು ಎಷ್ಟು ಸಂಬಂಧಗಳಲ್ಲಿ ಕರ್ಕೊಂಡು ಹೋಗ್ತದೆ ನೋಡ್ರಿ. ಯಾ ಪ್ರಾಣೇನ ಸಂಭವತಿ ಅದಿತಿರ್ದೇವತಾಮಯಿ. ದೇವತಾಮಯಿ ಅಂದ್ರೆ ದೇವತೋತ್ತಮ ಅಂತ ಅರ್ಥ. ಮಯ ಶಬ್ದಕ್ಕೆ ಪ್ರಧಾನ ಅಂತ ಅರ್ಥದ, ಮುಂದೆ ಹೇಳ್ತೀನಿ. ಭಾಷೆ ನೋಡಿದಾಗ ಗೊತ್ತಾಗಿ ಬರ್ಕೊಂಡು ಇಟ್ಕೊಳ್ರಿ. ದೇವತಾಮಯಿ ಅಂದ್ರೆ ದೇವತೋತ್ತಮ ಅಂತ ಅರ್ಥ. ದೇವತಾ ಸಾರ್ವಭೌಮ ಕುಲ್ ಅಂತ ತಿರ್ಲು. ಮುಂದ ಗುಹಾಂ ಪ್ರವಿಶ್ಯ ತಿಷ್ಟಂತೀಂ. ಗುಹಾಂ ಪ್ರವಿಶ್ಯ ತಿಷ್ಟಂತೀಂ, ಹೃದಯ ಗುಹೆಯಲ್ಲಿರುವಂಥದ್ದು. ಯಾ ಭೂತೇಭಿರ್ವ್ಯಜಾಯತ, ಹಿಂದ ಎಲ್ಲಾ ಭೂತಗಳನ್ನು ನೋಡ್ತಾನಂತ ಹೇಳಿದ್ರೆ ಇಲ್ಲಿ ಎಲ್ಲ ಭೂತಗಳನ್ನು ಸೃಷ್ಟಿ ಮಾಡಿದವನು ಅವನೇ ತಾನೆ, ಹೃದಯ ಗುಹೆಯಲ್ಲಿ ಇದ್ದವನ ತಾನೆ. ಏತದ್ವೈತತ್, ಹೌದು ಅವನೇ ಮುಕ್ತ ನಿಯಾಮಕ. ಏನೇನ್ ಅರ್ಥ ಬಂತು ಅಂತ ತಿಳಿಲಿಲ್ಲ ನಮಗೆ. ಒಟ್ಟು ಏನೋ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಇಷ್ಟ ಅರ್ಥ, ಅದೇನ್ ತಿಳಿಲಿಲ್ಲ. ಭಾಷ್ಯ ಓದ್ರಿ. ಅದನಾದದಿತಿರ್ ವಿಷ್ಣು. ಅದಿತಿ ಎನ್ನೋ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ. ಅದನಾತ್ ಅದಿತಿ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಅದನ ಮಾಡ್ತಾನ, ತಿಂದು ಹಾಕ್ತಾನ. ಅದರಿಂದ ದೇವರಿಗೆ ಅದಿತಿ ಅದಿತಿ ಅಂತ ಹೆಸರು. ಎಲ್ಲನೂ ತಿಂತಾನ್ರಿ ಚಂದಾಗಿ. ಹೋಳಿಗಿನ ತುಪ್ಪದಾಗ ಅದಕೊಂಡು ತಿಂದಂಗ, ಕಡುಬು ತುಪ್ಪದಾಗ ನೆನೆಸಿಟ್ಟಂಗ ಇಟ್ಟು ತಿಂತಾನ.
ಗೊತ್ತಾಯ್ತಾ ಏನಂತ ಹೇಳಿ? ಅದನಾತ್ ತಿನ್ನುವ ಕಾರಣದಿಂದಾಗಿ ಅದಿತಿಹಿ ಎಂದು ಕರೆಸಿಕೊಂಡಿದ್ದಾನೆ ವಿಷ್ಣು ಪರಮಾತ್ಮ. ಯಹ ಪ್ರಾಣ ಸಹಿತ ಸ್ಥಿತ, ಯಾವ ಭಗವಂತ ಮುಖ್ಯ ಪ್ರಾಣನ ಜೊತೆಗೆ ಇದ್ದಾನೋ, ಅಂದ್ರೆ ಇದನ್ನ ಹೇಳಿದ ಅರ್ಥ ತಿಳಿಯುವುದಿಲ್ರಿ ನಮ್ಗೆ ಲಗುನೆ. ಮತ್ತೆ ಷಟ್ಪ್ರಶ್ನಕ್ಕೆ ಹೋದಾಗ ಅರ್ಥ ಆಗ್ತದೆ, ಇಲ್ಲಿ ಅರ್ಥ ಆಗಿಲ್ಲ. ಅದಕ್ಕ ದೇಹೇಪಿ ಯತ್ರ ಪವನೋತ್ರ ಹರಿಯತೋಸೌ, ಮಹಾಭಾರತ ತಾತ್ಪರ್ಯ ನಿರ್ಣಯದ 4ನೇ ಅಧ್ಯಾಯದ ಕೊನೆಯ 5ನೇ ಅಧ್ಯಾಯದ ಪ್ರಾರಂಭ. ದೇಹದಲ್ಲಿ ಎಲ್ಲಿ ಪ್ರಾಣದೇವರಿದ್ದಾರೋ ಅಲ್ಲಿ ಭಗವಂತನಿದ್ದಾನೆ ಅನ್ನುವುದನ್ನ ಸೂಚನೆ ಮಾಡ್ಲಿಕ್ಕೆ ಋಷ್ಯಮೂಕ ಪರ್ವತದಲ್ಲಿ ಪ್ರಾಣದೇವರಿದ್ದಾಗ ರಾಮಚಂದ್ರ ಅಲ್ಲಿವರೆಗೆ ಹುಡ್ಕೊಂಡು ಬಂದಾನ್ರಿ ಅವನ್. ಯಾರನ್ನ? ಹಣಮಪ್ಪನನ್ನ. ಸೀತಮ್ಮನ್ ಹುಡುಕಿಲ್ರಿ, ಮತ್ತ ಸೀತಮ್ಮ ಹೋಗೇ ಇಲ್ಲ, ಹುಡುಕ್ಬೇಕು ಎಲ್ಲಕ್ಕಿನ್ನ. ಹಣಮಪ್ಪನ ಹುಡ್ಕೊಂಡ್ ಬಂದಾನ್ರಿ ಅವ್. ಅದಕ್ಕೆ ಹೇಳಿದ್ರು ಪ್ರಾಣ ಸಹಿತ ಸ್ಥಿತ, ದೇಹದಲ್ಲಿ ಪ್ರಾಣದೇವರ ಜೊತೆಗೆ ಇರ್ತಾನೆ, ಎಂದೆಂದೂ ಪ್ರಾಣನ ಬಿಟ್ಟಿಲ್ಲ. ಅದಕ್ಕೆ ವದರಾಜ ಸ್ವಾಮಿಗಳು ಗೋಪಿಕಾ ಸ್ತ್ರೀಯರ ಬಾಯಿಂದ ಒಂದು ಶಬ್ದ ಆಡಿಸ್ತಾರ್ರಿ. ಏನ್ ಟ್ಯಾಲೆಂಟ್ ರೀಪ ಇವರೆಲ್ಲ, ಹೆಂಗ ಅವತಾರ ಮಾಡ್ರ ನಮಗಂತ ತಿಳಿಯಂಗಿಲ್ಲ. ಕೃಷ್ಣ ಕೃಷ್ಣ ನೀ ಮಥುರಾಕ್ ಹೊಂಟಿಲ್, ಹೋಗ್, ನಮಗೇನ್ ಬ್ಯಾಡ ಅಂತಂದಿಲ್ಲ, ಹೋಗ್. ಆದ್ರೆ ನಮ್ದೊಂದು ಶಾಸ್ತ್ರದ ಚರ್ಚಾ ಮಾಡಿ ಹೋಗು ಅಂದ್ರು. ಏನು ಶಾಸ್ತ್ರದ ಚರ್ಚಾ? ಯತ್ರ ಹರಿಹಿ ತತ್ರ ಪ್ರಾಣ ಅಂತ ವ್ಯಾಪ್ತಿ ಅದ ಅಂತಲ್ಲ. ಹೌದೌದು, ಯಾಕೆ ವಿಚಾರ ಮಾಡ್ತೀರಿ? ಕನ್ಫರ್ಮ್ ವ್ಯಾಪ್ತಿ. ಹಾಗಾದ್ರೆ ನೀನು ಮಥುರೆಗೆ ಹೋದ ಮೇಲೆ ನಮ್ಮ ಪ್ರಾಣ ಇಲ್ಲೇ ಹೇಗೆ ಉಳಿಬೇಕು? ನಿನ್ ಜೊತೆಗೆ ಬರ್ಬೇಕಲ್ವೋ? ಏನ್ ಬುದ್ಧಿ. ವೇದಾಂತ ಕಾವ್ಯ ಅಂದ್ರೆ ರಾಜರದು. ಆ ಗೋಪಿಕಾ ಸ್ತ್ರೀಯರ ವಿರಹ ವೇದನೆಯನ್ನ ಎಕ್ಸ್ಪ್ರೆಸ್ ಮಾಡುವ ಕ್ರಮ ಏನು ಅಂದ್ರೆ, ಕೃಷ್ಣ ದೇವರು ಎಲ್ಲಿ ಇರ್ತಾನೆ ಅಲ್ಲಿ ಪ್ರಾಣದೇವರು ತಾನೇ ಇರೋದು. ಅಂದ್ಮೇಲೆ ನೀನು ಮಥುರಾ ಪಟ್ಟಣಕ್ಕೆ ಹೋದ್ಮೇಲೆ ನಮ್ಮ ಪ್ರಾಣದೇವರು ಇಲ್ಲಿ ಹೆಂಗ್ ಉಳ್ಕೊಂಡ್ರು? ನಿನ್ ಜೊತೆಗೆ ಬರ್ಬೇಕಲ್ಲ. ನೀ ಹೋದ್ರೆ ನಾವು ಪ್ರಾಣ ಕಳ್ಕೋತೀವಿ ಅಂತ ಚಂದ ಹೇಳಿದ್ರಿ. ಇವು ಹುಚ್ಚುಚ್ಚು ಬರ್ದಿರ್ತಾವ ನೋಡ್ರಿ, ಲವ್ ಲೆಟರ್ ಅಂತ ತಿಳ್ಕೊಂಡು, ನೀ ಬರ್ಲಿಲ್ಲ ಅಂದ್ರೆ ನಾ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ. ಗೊತ್ತಾಗ್ತದ ಆತ್ಮಹತ್ಯೆ ಯಾವ ಮಾಡ್ಕೋತಾನೆ? ಆತ್ಮಹತ್ಯೆ ಮಾಡ್ಕೋ. ಅದಕ್ಕ ವೇದಾಂತದ ಪರಿಭಾಷೆಯಲ್ಲಿ ಶೃಂಗಾರ ರಸವನ್ನು, ಕಾವ್ಯವನ್ನು ವರ್ಣಿಸುವಂತಹ ತಾಕತ್ತು ರಾಜರಿಗೆ ಇದು ಬಹಳ ಚೆನ್ನಾಗಿದೆ. ಅದನಾದದಿತಿರ್ ವಿಷ್ಣು ಯಪ್ರಾಣ ಸಹಿತ ಸ್ಥಿತ. ದೇವರಿಗೆ ಅದಿತಿ ಅಂತ ಹೆಸರು. ಯಾಕೆ? ಅದನಾಥ್, ಎಲ್ಲವನ್ನ ಭಕ್ಷಣೆ ಮಾಡ್ತಾನಾದ್ರಿಂದ ಅದಿತಿ. ಯಾವನು ಪ್ರಾಣ ಸಹಿತ ಸ್ಥಿತ, ಮುಖ್ಯ ಪ್ರಾಣದೇವರ ಜೊತೆಗೆ ಇದ್ದಾನೋ. ದೇವತಾಮಯಿ ಎಂಬ ಶಬ್ದದ ವ್ಯಾಖ್ಯಾನ ಮಾಡ್ತಾರ ಶ್ರೀಮದಾಚಾರ್ಯರು. ಉತ್ತಮೋ ದೇವತಾಭ್ಯಶ್ಚ, ದೇವತಾಭ್ಯ ಉತ್ತಮ ದೇವತಾ ಮಯಿ. ಅದಕ್ಕೆ ಮಯಟ್ ಶಬ್ದ ಇದು ಉತ್ತಮ, ಪ್ರಧಾನ ಅನ್ನೋ ಅರ್ಥವನ್ನ ಹೇಳ್ತದೆ. ಸಹ ಆತ್ಮಾನಂ ವಿವಿಧಾತ್ಮನ, ಆ ಭಗವಂತನು ತನ್ನನ್ನು, ಸಹ ಆ ಪರಮಾತ್ಮನು ಆತ್ಮಾನಂ ತನ್ನನ್ನು, ವಿವಿಧಾತ್ಮನ ನಾನಾ ರೂಪಗಳಿಂದ, ಯಾವುದು? ಮತ್ಸ್ಯ ಕೂರ್ಮಾದಿ ರೂಪೇಣ, ಮತ್ಸ್ಯಕೂರ್ಮಾದಿ ರೂಪಗಳಿಂದ, ಗುಹಾ ಸಂಸ್ಥಂ ಅಜೀಜನತ್, ಗುಹೆಯಲ್ಲಿ ಇದ್ದವರನ್ನಾಗಿ ಸೃಷ್ಟಿ ಮಾಡಿದ. ಏನ್ ಹೆಂಗಂದ್ರ ಗೊತ್ತಾಗಂಗಿಲ್ಲ. ಮತ್ಸ್ಯಕೂರ್ಮಾದಿ ರೂಪಗಳೆಲ್ಲವೂ ಕೂಡ ನಮ್ಮ ಹೃದಯ ಗುಹೆಯಲ್ಲಿ ಇವೆಯಂತೆ. ಯಾರಿಗೆ ಯಾವ ರೂಪದ ಗೊತ್ತಿಲ್ಲಲ್ಲ, ಬಿಂಬ. ಅದನ್ನ ಗುಹಾ ಸಂಸ್ಥ ಮಜೀಜನತ, ಭಗವಂತನು ಎಲ್ಲರ ಹೃದಯ ಗುಹೆಯಲ್ಲಿ ಇದ್ದು ಅವರಿಗೆ ಮತ್ಸ್ಯ ಬಿಂಬವೋ ಕೂರ್ಮ ಬಿಂಬವೋ ಯಾವುದೋ ಒಂದು ಬಿಂಬವನ್ನ ಪ್ರಕಟ ಮಾಡ್ತಾನೆ, ಅಥವಾ ಮತ್ಸ್ಯ ಕೂರ್ಮಾದಿ ರೂಪಗಳನ್ನ ಅವತಾರ ಎತ್ತುಕೊಳ್ತಾನಲ್ಲ ಹೊರಗಡೆಗೆ, ಅವನೇ ತಾನೆ ಮುಕ್ತ ನಿಯಾಮಕ. ಎಸ್ ಏತದ್ವೈತತ್ ಭೂತೈ ಸಹ ಮಹಾವಿಷ್ಣು, ಎಲ್ಲ ಭೂತಗಳ ಜೊತೆಗೆ ಪರಮಾತ್ಮ ಯುಗೇ ಯುಗೇ ಪ್ರತಿ ಯುಗದಲ್ಲೂ ಅವತಾರ ಮಾಡಿ ಬರುತ್ತಾನೆ. ವಿಷಯ ತಿಳಿದದ. ನೆಕ್ಸ್ಟ್ ಮುಂದೆ ಹೋಗೋಣಂತ. ದೇವತಾಮಯಿ ದೇವತೋತ್ತಮ ಶಬ್ದಾರ್ಥ ಆಚಾರ್ಯರೇ ಬರೆದ್ಬಿಟ್ರು, ಕಷ್ಟವೇ ಪಡ್ಕೋಬೇಡ್ರಿ. ಪ್ರಾಣೇನ ಸಹ ಸ್ಥಿತೋ ಭವತಿ, ಪ್ರಾಣೇನ ಸಂಭವತಿ ಅಂತ ಉಪನಿಷತ್ತಿನಲ್ಲಿ ಇದ್ರೆ, ಸಂಪದಕ್ಕ ಶ್ರೀಮದಾಚಾರ್ಯರು ಸಹಸ್ಥಿತ ಅಂತ ಅರ್ಥ ಬರೀತಾರೆ. ಸಹ ಭವಃ ಜೊತೆಗೆ ಇದ್ದವನು. ಗುಹಾಂ ಪ್ರವಿಶ್ಯ ತಿಷ್ಟಂತಂ ಸ್ವಾತ್ಮಾನಂ, ಗುಹೆಯಲ್ಲಿ ಇರುವ ತನ್ನನ್ನು, ಭೂತೈ ಸಹ ವಿವಿಧಂ ಜನಯಾಮಾಸ, ತನ್ನ ನಾನಾ ರೂಪಗಳ ಜೊತೆಗೆ ಹಾಗೂ ನಮ್ಮನ್ನು ದೇಹ ಸಂಯೋಗ ರೂಪವಾದದ್ದನ್ನು ಸೃಷ್ಟಿ ಮಾಡಿ ಕೊಟ್ಟ. ಪರಮಾತ್ಮನು ನಮ್ಮನ್ನ ಸೃಷ್ಟಿ ಮಾಡ್ತಾನೆ ಅಂದ್ರೆ ಪಂಚಭೂತಗಳ ಒಟ್ಟಿಗೆ ನಮ್ಮನ್ನ ಸೇರಿಸುತ್ತಾನೆ. ಭೂತೈಹಿ ಸಹ, ಭೂತ ಶಬ್ದಕ್ಕೆ ಭಗವದ್ ರೂಪಗಳು, ತನ್ನ ರೂಪಗಳ ಜೊತೆಗೂ ಪ್ರಾದುರ್ಭಾವನಾಗ್ತಾನೆ. ಒಟ್ಟಿನಲ್ಲಿ ಏನಾಯಿತು? ನಚಿಕೇತನಿಗೆ ತನ್ನ ಮಾತೋಶ್ರೀಯವರ ಸ್ಮರಣೆ ಬಂದದ್ದರಿಂದಾಗಿ
ಭಗವಂತನನ್ನು ಸ್ತ್ರೀಲಿಂಗ ಶಬ್ದದಲ್ಲಿ ಕರೆಯುತ್ತಾ ಓ ಅದಿತಿರಾಮಕನಾದ ಭಗವಂತನೇ, ದೇವತೋತ್ತಮನಾದವನೇ, ಮುಖ್ಯ ಪ್ರಾಣದೇವರ ಜೊತೆಗೆ ನನ್ನ ಹೃದಯದಲ್ಲಿ ನೆಲೆಸಿದವನೇ, ಆ ಹೃದಯದಲ್ಲಿ ಇದ್ದು ನಿನ್ನ ಮತ್ಸ್ಯಕೂರ್ಮಾದಿ ರೂಪಗಳನ್ನ ಪ್ರಕಟ ಮಾಡುವ ಸಾಮರ್ಥ್ಯವುಳ್ಳವನೇ, ನಮಗೆ ಪಂಚಭೂತಗಳ ಸಂಬಂಧವನ್ನುಂಟು ಮಾಡಿ ದೇಹವನ್ನ ಉಂಟು ಮಾಡಿಸುವನೇ, ನೀನೇ ತಾನೇ ಮುಕ್ತ ನಿಯಾಮಕ ಅಂದಾಗ ಏತದ್ವೈತತ್ ಅಂತ ಹೇಳಿದ್ರು. ಸುಮ್ಮನೆ ಹೀಗೆ ಮತ್ತೊಂದು ರೀತಿ ವಿಚಾರ ಮಾಡ್ತಾ ಇದ್ರೆ, ನಚಿಕೇತನಿಗೆ ಅಮ್ಮನ ನೆನಪಾಯಿತು ಅಂತಂದ್ರೆ ಓಕೆ, ಅದಿತಿ ಅಂತ ನೆನಪು ಮಾಡಿಕೊಂಡ್ರಿ ದೇವಮಾತಾ, ಇಟ್ಸ್ ಓಕೆ, ದೇವೋತ್ತಮಳಾದವಳು ಪರಮಾತ್ಮ ಓಕೆ, ಅದು ಯಾಕೆ ಎಲ್ಲ ತಿನ್ನವರು ಅಂತನ್ನೋ ಹೆಸರಿನಲ್ಲಿ ಅದಿತಿ ಬರಬೇಕಾಗಿತ್ತು? ಅದನಾದದಿತಿರ್ವಿಷ್ಣು, ಭಕ್ಷಣೆ ಮಾಡುವಂತವನು ಎಂಬ ಅರ್ಥ ಬರುವ ಅದಿತಿ ಅಂತನ್ನೋ ಹೆಸರು ಯಾಕೆ ಬರಬೇಕಾಗಿತ್ತು? ಈ ಭಕ್ಷಣ ಅದನ ಅನ್ನೋದು ಯಾಕೆ ಬರಬೇಕಾಗಿತ್ತು ಅಂದ್ರೆ, ಎದುರಿನಲ್ಲಿ ಕಂಡವರು ಯಮದೇವರಾದದ್ದರಿಂದ, ಯಮದೇವರು ಸರ್ವಭಕ್ಷಕರಾದದ್ದರಿಂದ, ಆ ಅಧಿಷ್ಠಾನ ಎದುರಿನಲ್ಲಿ ಇದ್ದದ್ದರಿಂದ ತಲೆಯಲ್ಲಿ ಬಂದಾಗ ಅದಿತಿರ್ದೇವತಾಮಯಿ ಅಂತ ಬಂತು. ಇಲ್ಲದೆ ಇದ್ರೆ ಅದಿತಿ ಬರಬಾರ್ದಾಗಿತ್ತು, ಲಕ್ಷ್ಮಿ ಬರಬೇಕಾಗಿತ್ತು ಖರೆ ಅಂದ್ರೆ ನೋಡಿದ್ರೆ. ಯಾಕ ಲಕ್ಷ್ಮಮ್ಮ, ಎಲ್ಲಾರಮ್ಮ ಲಕ್ಷ್ಮಮ್ಮ ಅಲ್ಲೇನ್ರಿ? ಮತ್ತೆ ಎಲ್ಲರ ಅಮ್ಮ ನೀನ್ ಎಲ್ಲಮ್ಮನಲ್ಲವೋ, ಪುರಂದರದಾಸರು ಹಾಡ್ಲಿಲ್ವೇನ್? ಮತ್ತೆ ಎಲ್ಲಮ್ಮ ಅಂತ ತಿಳ್ಕೊಂಡು ಎಲ್ಲಮ್ಮ ಯಾಕೆ ಬರ್ಲಿಲ್ಲ? ಎದುರಿಗೆ ಅಧಿಷ್ಠಾನ ಯಮದೇವರಿದ್ದಾರೆ. ಸೊ ಯಮದೇವರನ್ನ ನೋಡಿ ಅಮ್ಮನ್ ನೆನಪು ಮಾಡಿಕೊಂಡು ಜಗದಂಬೆ ಬರಬೇಕು ಅಂದ್ರೆ, ಯಾ ಪ್ರಾಣೇನ ಸಂಭವತಿ ಅದಿತಿರ್ದೇವತಾಮಯಿ ಗುಹಾಂ ಪ್ರವಿಶ್ಯ ತಿಷ್ಠಂತೀಂ ಯಾ ಭೂತೇಭಿರ್ವ್ಯಜಾಯತ್. ಪ್ರಾಣದೇವರು ಯಾಕೆ ಬಂದ್ರು ಸುಳ್ಳ ಇಲ್ಲಿ ಇದ್ದಕ್ಕಿದ್ದಂಗ? ಏನ್ರಿ ಪ್ರಾಣದೇವರು ಯಾಕ್ರಿ ಬರ್ಬೇಕು? ಭಗವಂತ ಇದ್ದಾನ, ಅಮ್ಮನ ನೆನಪು ಬಂತು, ಭಗವಂತ ಬಂದ, ಯಮದೇವರು ಬಂದ್ರು, ಎಲ್ಲ ಓಕೆ. ಪ್ರಾಣದೇವರ ವೈ ಏನು ಅಂದ್ರೆ, ಪ್ರಾಣದೇವರ ಚಿಂತನೆ ಯಾಕೆ ಬಂತು ನಚಿಕೇತನಿಗೆ ಅಂದ್ರೆ, ನಾ ಸತ್ತದ್ದು ನೋಡಿ ನಮ್ಮಮ್ಮ ಎಲ್ಲರ ಎದಿ ಒಡ್ಕೊಂಡು ಸಾಯೋದು ಬೇಡ, ಪ್ರಾಣ ನೀ ಇದ್ದೆ ಅಂದ್ರೆ ಆಕೆ ಇರ್ತಾಳ, ಅದಕ್ಕೆ ಪ್ರಾಣೇನ ಸಹಸ್ಥಿತೋ ಭವತಿ, ನೀ ಪರಮಾತ್ಮ ಪ್ರಾಣದೇವರ ಜೊತೆ ಇರ್ತಾರ ಅಂತಂದದ್ದಕ್ಕೆ ನಮ್ಮವ್ ಬದುಕುಳಿದಾಳ ಅಂತ ಆಶಾ ಮಾಡ್ಕೊಂಡಾರ. ಅವರು ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರ ಪೂರ್ವಾಶ್ರಮದ ಪಿತೃಪಾದರು ನಡುಮನೆ ನಾರಾಯಣ ಭಟ್ರು, ನೀ ಸನ್ಯಾಸ ತಗೊಂಡೆ ಅಂದ್ರ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ನೋಡ್ ಅಂತ ಹೆದರ್ಸಿದ್ರಂತ. ಏನು ಸನ್ಯಾಸ ತಗೊಂಡ್ರ ನಾ ಆತ್ಮಹತ್ಯೆ ಮಾಡ್ಕೋತೀನಿ ನೋಡಂದ್ರಂತ. ಹೌದಾ ಅಪ್ಪ ಅಂದ್ರು. ಹೊತ್ತಗೊಳ್ದು ಹೋತ್ರ ತೆಗೆದ್ರು ಮಧ್ವಾಚಾರ್ಯರು, ಪರ್ರ ಅಂತ ಹರಿದ್ರು, ಲಂಗೋಟಿ ಹಾಕೊಂಡು ನಿಂತ್ಕೊಂಡ್ಬಿಟ್ರು, ನಾ ಸನ್ಯಾಸ ಆದ ಈಗ ಆತ್ಮಹತ್ಯೆ ಮಾಡ್ಕೊಳ್ರಿ ನೋಡ್ತೀನಿ ಅಂತ ಬಿಟ್ರು. ಪ್ರತಿ ಚಾಲೆಂಜ್ ಹೋಗೋದ್ರಿ. ಅಯ್ಯಯ್ಯ ಅಪ್ಪಗ್ ಹಿಂಗ್ ಮಾಡ್ತಾರ ಎಲ್ಲರ ಅಂದ್ರು. ಅಪ್ಪಗ ಮಾಡಿ ಇಲ್ಲ, ತಿಳಿಸಿಕೊಟ್ರು, ನಿಮ್ ಪ್ರಾಣ ನನ್ನ ಕೈಯಾಗದ, ನೀವೇನ್ ಆತ್ಮಹತ್ಯೆ ಮಾಡ್ಕೋತೀರಿ, ಮಾಡ್ಕೊಳ್ರಿ ನೋಡ್ತೀನಿ ಅಂದ್ರೆ ಅವರು. ಆ ಹಿನ್ನೆಲೆಯಲ್ಲಿ ಈ ಮಂತ್ರವನ್ನ ವಿಚಾರ ಮಾಡಿದ್ರೆ, ಯಾ ಪ್ರಾಣೇನ ಸಂಭವತಿ ಅದಿತಿರ್ದೇವತಾಮಯಿ, ನಾ ಎದ್ದು ಬಂದ್ಬಿಟ್ಟೀನಿ ನಮ್ಮಪ್ಪ ಹೇಳ್ದ ಅಂತ ನಮ್ಮವು ಎದಿ ಹೊಡ್ಕೊಂಡು ಸಾಯಬಾರದು ಅಂದ್ರೆ ಪ್ರಾಣದೇವರ ಚಿಂತನೆ ಮಾಡಬೇಕು. ಯಾ ಪ್ರಾಣೇನ ಸಂಭವತಿ ಅದಿತಿರ್ದೇವತಾಮಯಿ ಗುಹಾಂ ಪ್ರವಿಶ್ಯ ತಿಷ್ಠಂತೀಂ ಯಾ ಭೂತೇಭಿರ್ವ್ಯಜಾಯತ ಏತದ್ವೈತತ್. ಮುಗಿತು. ನೆಕ್ಸ್ಟ್ 8ನೇ ಮಂತ್ರ ಏನಂತಾರ? ಅರಣ್ಯೋರ್ನಿಹಿತೋ ಜಾತ ವೇದ ಗರ್ಭ ಇವ ಸುಭೃತೋ ಗರ್ಭಿಣೀಭಿಗಿ ದಿವೇ ದಿವ ಈಡ್ಯೋ ಜಾಗೃವದ್ಭಿರ್ಹವಿಷ್ವದ್ಭಿರ್ಮನುಷ್ಯೇಭಿರಗ್ನಿ ಏತದ್ವೈತತ್. ಮತ್ತೊಂದು ಪ್ರಶ್ನೆ. ಏನ್ ಪ್ರಶ್ನೆ? ಏನ್ ಅದ್ಭುತ ಇವೆಲ್ಲ, ನಿಜವಾಗ್ಲೂ ಬಹಳ ಆಶ್ಚರ್ಯ ಆಗ್ತದೆ. ಅಲ್ಲ ಯಮದೇವ್ರೆ ಇವನೇ ತಾನೆ? ಅಲ್ಲ ಯಮದೇವ್ರೆ ಇವನೇ ತಾನೆ? ಹೌದು ಇವನೇ. ಏನ್ ಹಿಂಗಂದ್ರ ನೀವು ಇವನೇ ತಾನೆ ಅಂತ ಕೇಳೋದು, ಅವನ್ ಇವನೇ ಅಂತ ಹೇಳೋದು, ಏನ್ ನಮಗೇನ್ ತಿಳಿಬೇಕು? ಈಗ ನಚಿಕೇತನ ಅನುಸಂಧಾನ ಎಂಥದ್ದು? ಅಲ್ಲ ನೀವು ಗುರುಗಳಲ್ವೋ? ಹೌದು. ನಾನು ಶಿಷ್ಯನಲ್ವೋ? ಹೌದು. ಹಾಗಾದ್ರೆ ಈ ಗುರು ಶಿಷ್ಯರ ಮಧ್ಯದಲ್ಲಿ ವಾರ್ತಾಲಾಪಗಳು ನಡೆದಾಗ ಹೊರಗೆ ಬಂದ ಮಥಿತಾರ್ಥ ಯಾರು? ಪರಮಾತ್ಮನಲ್ವೋ? ಅವನೇ ತಾನೇ ಮುಕ್ತ ನಿಯಾಮಕ ಅಂತ ಕೇಳಿಕತ್ತಾರೀಗ ಅವರು. ಅಯ್ಯೋ ರಾಮಚಂದ್ರ, ಗುರು ಶಿಷ್ಯರ ಮಧ್ಯದಲ್ಲಿ ಪಾಠ ಪ್ರವಚನಗಳ ಮೂಲಕವೋ ಸಂವಾದದ ಮೂಲಕವೋ ಮಥಿತಾರ್ಥನಾಗಿ ಹೊರಡುವಂಥವನೇ ಪರಮಾತ್ಮನಲ್ಲವೋ ಅಂತ ಗುರು ಶಿಷ್ಯಾಧಿಷ್ಠಾನದ ಮೂಲಕ ಬಂದ ಭಗವದ್ ರೂಪವನ್ನು ಚಿಂತನೆ ಮಾಡ್ತಿದ್ದಾನೆ. ಎಲ್ಲದರೇ ಆಚಾರ್ಯ, ಗುರು ಇಲ್ಲ ಶಿಷ್ಯ ಇಲ್ಲ, ಸುಳ್ಳ ಎಲ್ಲಿಂದ ತರ್ತೀರಿ ನೀವು? ನಾ ಅಲ್ಲೋ ಅಣ್ಣ, ಶ್ರೀಮದಾಚಾರ್ಯ ತರ್ತಾರ. ಬಾ ಇಲ್ಲಿ. ಅರಣ್ಯೋಹೋ ನಿಹಿತೋ ಜಾತ ವೇದಾಹ. ಮೇಲ್ ನೋಡ್ಲಿಕ್ಕೆ ಅರಣಿ ಅಂದ್ರೆ ಸಮಿತ್ತು. ಅರಣಿ ಅಂದ್ರೆ ಏನು? ಸಮಿತ್ತು. ಅದೇನಂತರ ಅದಕ್ಕ ಆಲದ ಮರದ ತುಂಡುಗಳು ಸಮಿತ್ತು ಅಂತ ಕರಿತೀವಿ. ಆ ಆಲದ ತುಂಡುಗಳಲ್ಲಿ, ಇದು ಸಾರಿ ಆಲದಲ್ಲ, ಅಶ್ವತ್ಥ ಮರದ ತುಂಡುಗಳು ಸಮಿತ್ತು ಅಂತ ಕರೀತಾರೆ.
ಅರಣ್ಯೋಹೋ ಎರಡು ಸಮಿತ್ತುಗಳ ಮಥನ ಮಾಡಿದಾಗ ಒಳಗಡೆಗೆ ಇದ್ದವನು ಬೆಂಕಿ. ಅರಣ್ಯೋ ನಿಹಿತ ಜಾತವೇದಾಹ, ಎರಡು ಸಮಿತ್ತುಗಳ ಒಳಗೆ ಇದ್ದಾನೆ ಜಾತವೇದ. ಹೇಗೆ ಅಂತ ಕೇಳಿದ್ರೆ ಗರ್ಭಿಣೀಭಿಹಿ ಸುಭೃತಃ ಗರ್ಭೈವ, ಗರ್ಭಿಣಿಯರಾದ ಸ್ತ್ರೀಯರು ತಮ್ಮ ಗರ್ಭವನ್ನ ಎಷ್ಟು ಜೋಪಾನವಾಗಿಡುತ್ತಾರೋ ಅಷ್ಟು ಜೋಪಾನವಾಗಿ ಎರಡು ಸಮಿತ್ತುಗಳ ಒಳಗಡೆಗೆ ಅಗ್ನಿ ಇದ್ದಾನೆ. ಅಂತಹ ಅಗ್ನಿಯನ್ನು ದಿವೇ ದಿವೇ ಪ್ರತಿನಿತ್ಯದಲ್ಲೂ ಕೂಡ ಅಂತಹ ಅಗ್ನಿಯು ದಿವೇ ದಿವೇ ಪ್ರತಿನಿತ್ಯದಲ್ಲೂ ಕೂಡ ಜಾಗ್ರವದ್ಭಿ ಎಚ್ಚರ ಇರುವ, ಹವಿಷ್ಮದ್ಭಿ ಪೂಜಾ ಸಾಧನಗಳಿರುವ, ಮನುಷ್ಯರಿಂದ ಅಗ್ನಿ ಈಡ್ಯ, ಅಂತಹ ಅಗ್ನಿ ಸ್ತುತ್ಯನಾಗಿದ್ದಾನೆ. ಇಷ್ಟು ಮೂಲಾರ್ಥ. ರಿಪೀಟ್ ಮಾಡ್ತೀನಿ. ಏನಂತ ತಿಳ್ಕೊಂಡು ನೋಡ್ರಯ್ಯ, ನಚಿಕೇತ ಹೇಳ್ತಿದ್ದಾನೆ, ಓ ಯಮದೇವರೇ, ನಾವು ಪ್ರತಿನಿತ್ಯದಲ್ಲಿಯೂ ಕೂಡ ಮನುಷ್ಯರಾದ ನಾವು, ಸ್ವಲ್ಪ ವಿವೇಕಿಗಳಾದ ಮನುಷ್ಯರಾದ ನಾವು, ಪೂಜಾ ಸಾಧನಗಳನ್ನು ಇಟ್ಟುಕೊಂಡ ನಾವು, ವಿವೇಕಿಗಳಾದ ಪೂಜಾ ಸಾಧನಗಳುಳ್ಳ ನಾವು ಪ್ರತಿನಿತ್ಯದಲ್ಲೂ ಅಗ್ನಿಯ ಆರಾಧನೆಯನ್ನ ಮಾಡುತ್ತೇವೆ. ಯಾವ ಅಗ್ನಿ? ಎರಡು ಸಮಿತ್ತುಗಳ ಮಧ್ಯದಲ್ಲಿ ಗರ್ಭಿಣಿ ಸ್ತ್ರೀಯು ತನ್ನ ಗರ್ಭವನ್ನ ಸುರಕ್ಷಿತವಾಗಿ ಇಟ್ಟಂತೆ ಇದ್ದ ಅಗ್ನಿ ಇದೆಯಲ್ಲೋ ಅದನ್ನ ತಾನೇ ನಾವು ಪೂಜೆ ಮಾಡ್ತೀವಿ ಅಂದಾಗ ಇವನೇ ಮುಕ್ತ ನಿಯಾಮಕನಲ್ಲವೋ ಅಂದ್ರೆ ಏತದ್ವೈ ತತ್. ಏನ್ ಸಂಬಂಧ? ಈ ಅಗ್ನಿ ಅಲ್ಯಾಕ್ ಬರ್ತಾನ ಅಂದ್ರ ಶ್ರೀಮದಾಚಾರ್ಯ ಅಂತಾರ, ಅರಣಿ ಅನ್ನೋ ಶಬ್ದಕ್ಕ ಗುರು ಶಿಷ್ಯರು ಅಂತ ಅರ್ಥ. ಎಲ್ಲಿಂದ ಬಂದ್ರು ಏನೋ ಎಲ್ಲರ ಕೆಳಗ ಭಾಷೆ ಒಳಗ ಬಂದ್ರು ನೋಡ್ರಿ, ಶ್ಲೋಕದ ಕೆಳಗ 35ನೇ ಪೇಜ್ ಒಳಗ ಅರ್ಯತೆ ನ ಆಭ್ಯಾಮಿತ್ಯರಣಿ. ಶ್ಲೋಕ ಓದ್ಬೇಡ್ರಿ, ಶ್ಲೋಕದ ಕೆಳಗಿನ ವಾಕ್ಯ ಓದ್ರಿ. ಅರ್ಯತೆ ನ ಅಂದ್ರೆ ನಹ, ಆಭ್ಯಾಂ ಇತಿ, ಆಭ್ಯಾಂ ಗುರು ಶಿಷ್ಯಾಭ್ಯಾಂ, ಗುರು ಶಿಷ್ಯರಿಂದ, ಅರ್ಯತೆ ತಿಳಿಯಲ್ಪಡ್ತಾನ, ನಹ ಯಾರು? ಸುಖರೂಪನಾದ ಭಗವಂತನೋ, ಅವನನ್ನ ಅರಣಿ ಅಂತ ಕರೀತಾರೆ, ಅಥವಾ ಆ ಗುರು ಶಿಷ್ಯರನ್ನ ಅರಣಿ ಎಂದು ಕರೆಯುತ್ತಾರೆ. ಏನರ್ಥ ಬರ್ಕೋಬೇಕ್ರಪ್ಪ? ಅರಣಿ ಅನ್ನೋ ಶಬ್ದಕ್ಕೆ ಗುರು ಶಿಷ್ಯರು. ಯಾಕ? ಅರ ಅಂದ್ರ ತಿಳಿಯಲ್ಪಡುವುದು, ನ ಅಂದ್ರ ಪರಮಾತ್ಮ. ಹೆಂಗ ಅಂದ್ರ ವೇದೇಶ ತೀರ್ಥರು ಎರಡರ್ಥವನ್ನ ಬರೀತಾರೆ. ಮಹಾಭಾರತ ಮೋಕ್ಷ ಧರ್ಮ ಪರ್ವದಲ್ಲಿ ನ ಅನ್ನೋ ಶಬ್ದಕ್ಕ ಸುಖ ಎಂಬುದಾಗಿ ವೇದವ್ಯಾಸ ದೇವರು ವ್ಯಾಖ್ಯಾನಿಸಿದ್ದಾರಾದ್ದರಿಂದ ಸುಖ ಸ್ವರೂಪನಾದ ಪರಮಾತ್ಮನು ಸುಖ ಸ್ವರೂಪನಾದ ಪರಮಾತ್ಮನನ್ನು ಪಾಠ ಪ್ರವಚನಗಳ ಮೂಲಕ ಯಾರು ತಿಳಿತಾರೋ ಅವರು ಅರಣಿ, ಗುರು ಶಿಷ್ಯರು. ಅಥವಾ ಐತರೇಯ ಉಪನಿಷತ್ತು ನ ಅನ್ನೋ ಶಬ್ದಕ್ಕ ಬಲ ಅಂತ ಅರ್ಥ ಅದ. ಬಲಸ್ವರೂಪನಾಗಿರುವ ಪರಮಾತ್ಮನನ್ನು ಅರಿಯತೆ, ಯಾವ ಗುರು ಶಿಷ್ಯರು ಪಾಠ ಪ್ರವಚನದ ಮೂಲಕ ತಿಳಿದುಕೊಳ್ಳುತ್ತಾರೋ ಆ ಗುರು ಶಿಷ್ಯರು ಅರಣಿ. ಸರಿ ಆಯ್ತಾ? ಏನಾಯ್ತಂತ? ಅರಣ್ಯೋಹೋ ಗುರು ಶಿಷ್ಯರಲ್ಲಿ ಏನಾಗೇನ? ನಿಹಿತೋ ಜಾತವೇದಾಹ. ಜಾತವೇದಾಹ ಅಂದ್ರೆ ಸರ್ವಜ್ಞನಾದ ಭಗವಂತ. ಬರ್ಕೊಂಡಿಟ್ಕೊಡ್ರಿ, ಜಾತವೇದ ಅನ್ನೋ ಶಬ್ದಕ್ಕೆ ಅಗ್ನಿ ಅಲ್ಲ, ಜಾತಂ ವೇತ್ತಿ ಇತಿ ಜಾತವೇದಾಹ. ಹುಟ್ಟಿದ ಎಲ್ಲಾ ಪದಾರ್ಥಗಳನ್ನು ತಿಳಿದುಕೊಂಡದ್ದರಿಂದ ದೇವರಿಗೆ ಜಾತವೇದ ಎಂದು ಹೆಸರು, ಸರ್ವಜ್ಞ ಅಂತ. ಸರ್ವಜ್ಞನಾದ ಭಗವಂತನು ಎಲ್ಲಿದ್ದಾನೆ? ಗುರು ಶಿಷ್ಯರಲ್ಲಿ ಇದ್ದಾನೆ. ಅಗ್ನಿ ಎಲ್ಲದ? ಎರಡು ಸಮಿತ್ತುಗಳಲ್ಲಿ ಇದೆ. ಅಗ್ನಿ ಎಲ್ಲಿದೆ? ಎರಡು ಸಮಿತ್ತುಗಳಲ್ಲಿ. ಇಲ್ಲಿ ಎಲ್ಲಿದೆ? ಗುರು ಶಿಷ್ಯರಲ್ಲಿ ಇದೆ. ಏನ್ ಮಾಡ್ಬೇಕು? ಅವರು ಅಗ್ನಿ ಹೆಂಗ್ ಉತ್ಪತ್ತಿ ಆಗ್ತದ ಅಂತ ಕೇಳಿದ್ರೆ ಮಥನ ಮಾಡಿದಾಗ. ಹೌದೋ ಇಲ್ಲೋ? ಇದು ಮುಂದೆ ತೈತ್ರಿಯ ಉಪನಿಷತ್ನಲ್ಲಿ ಬರ್ತದ, ಅಲ್ಲಿ ವಿಸ್ತಾರ ಹೇಳ್ತೀನಿ. ಮಥನ ಮಾಡಿದಾಗ, ಹಾಗೆ ಗುರು ಶಿಷ್ಯರು ತಿಕ್ಕಾಟ ಮಾಡಿದಾಗ, ಯಮನಚಿಕೇತ ತಿಕ್ಕಾಟ ಮಾಡಿದಾಗ ಏನಾಗ್ತದೆ? ಅಗ್ನಿ ಹೊರಗಡೆಗೆ ಬರ್ತದ. ತತ್ವ ತಾನೇ ಬಂದದ್ದು ಹೊರಗಡೆಗೆ. ಗರ್ಭ ಇವ ಸುಭೃತೋ ಗರ್ಭಿಣೀಭಿಹಿ. ಗುರು ಶಿಷ್ಯರು ಭಗವಂತನನ್ನ ತಮ್ಮಲ್ಲಿ ಹೇಗೆ ಇಟ್ಟುಕೊಂಡಿದ್ದಾರೆ ಅಂತ ಕೇಳಿದರೆ, ಗರ್ಭಿಣಿ ಸ್ತ್ರೀಯು ತನ್ನ ಗರ್ಭವನ್ನು ಎಷ್ಟು ಜಾಗರೂಕವಾಗಿ ಇಟ್ಟುಕೊಂಡಿದ್ದಾಳೋ ಅಷ್ಟು ಜಾಗರೂಕರಾಗಿ ತಮ್ಮ ಬುದ್ಧಿ ಎಂಬ ಗರ್ಭದಲ್ಲಿ ಭಗವಂತನನ್ನ ಇಟ್ಟುಕೊಂಡಿದ್ದಾರೆ. ಡೆಲಿವರಿ ಆಗಬೇಕಷ್ಟರಿ. ದಿವೇ ದಿವೇ ಇಂತಹ ಭಗವಂತನನ್ನು ಪ್ರತಿನಿತ್ಯದಲ್ಲೂ ಕೂಡ ಜಾಗ್ರವದ್ಭಿಹಿ ಎಚ್ಚರದಿಂದ, ಹವಿಷ್ಯದ್ಭಿಹಿ ಪೂಜಾ ದ್ರವ್ಯಗಳಿಂದ, ಹವಿಷ್ಮದ್ಭಿಹಿ ಅನ್ನೋ ಶಬ್ದದಿಂದ ಪೂಜಾ ಸಾಧನಗಳಿಂದ ಅಂತ ಬರ್ಕೊಳ್ರಿ. ಮನುಷ್ಯೇಭಿಹಿ ಮನುಷ್ಯರಿಂದ, ಅಗ್ನಿ ಈಟ್ಯ ಭಗವಂತನು ಪೂಜೆಗೆ ಒಳಗಾಗುತ್ತಾನೆ. ಅಗ್ನಿ ಶಬ್ದಕ್ಕೆ ಪರಮಾತ್ಮ ಅಂತ ಬರ್ಕೊಳ್ರಿ. ಮೇಲೆ ಯಾರು ಜಾತವೇದ ಶಬ್ದ ವಾಚ್ಯನಾಗಿದ್ದಾನೋ
ಅವನೇ ಕೆಳಗಡೆಗೆ ಇರುವಂತಹ ಅಗ್ನಿ ಶಬ್ದ ವಾಚ್ಯ. ಏತದ್ವೈ ತತ್, ಇವನೇ ತಾನೇ, ಎಸ್ ಇವನೇ, ಮುಗಿದೋತು. ಕೆಳಗಡೆಗೆ ಭಾಷ್ಯ. ಸರ್ವಜ್ಞೋ ಭಗವಾನ್ ವಿಷ್ಣು. ಸರ್ವಜ್ಞ ಅನ್ನೋದು ಜಾತವೇದ ಶಬ್ದದ ಅರ್ಥ. ಭಗವಾನ್ ವಿಷ್ಣು ಅನ್ನೋದು ಅದು ಅದು ಯಾರವನು ತಿಳಿಸ್ಲಿಕ್ಕೆ ಹೊರಟ ಶಬ್ದ. ಪರಮಾತ್ಮನಾದ ವಿಷ್ಣು. ಅರಣ್ಯೋರ್ ಗುರು ಶಿಷ್ಯಯೋ. ಅರಣ್ಯೋ ಗುರು ಶಿಷ್ಯಯೋ, ಎರಡು ಸಮಿತ್ತುಗಳೆಂಬ ಗುರು ಶಿಷ್ಯರಲ್ಲಿ ಸುಭೃತಃ ಚೆನ್ನಾಗಿ ಧರಿಸಲ್ಪಟ್ಟವನು. ಸುಭೃತಃ ಚೆನ್ನಾಗಿ ಧರಿಸಲ್ಪಟ್ಟವನು. ಹೇಗೆ ತಾಯಿಯ ಗರ್ಭಚೀಲದಲ್ಲಿ ಗರ್ಭಕೋಶದಲ್ಲಿ ಮಗು 9 ತಿಂಗಳು ಚೆನ್ನಾಗಿ ಪೌಡಿಸಿರ್ತಾನೋ, ಹಾಗೆ ಗುರು ಶಿಷ್ಯರಲ್ಲಿ ಭಗವಂತನು ಚೆನ್ನಾಗಿ ಇರ್ತಾನೆ. ಸ್ತೂಯತೆ ನಿತ್ಯಂ, ನಿತ್ಯದಲ್ಲೂ ಅವನು ಸ್ತೋತ್ರಕ್ಕೆ ಒಳಗಾಗ್ತಾನ. ಜಾನದ್ಭಿ ಪುರುಷೋತ್ತಮ. ಜಾನದ್ಭಿ ಅನ್ನೋದು ಜಾಗ್ರವದ್ಭಿ ಮನುಷ್ಯೇಭಿ ಅನ್ನುವಂತಹ ಮಾತಿಗೆ ಅರ್ಥ. ಅರ್ಥ ಆಯ್ತಾ? ಜಾಗ್ರವದ್ಭಿ ಮನುಷ್ಯೇಭಿ ಅನ್ನುವಂತಹದ್ರ ಅರ್ಥ ಅದು. ಜಾನದ್ಭಿ ಪುರುಷೋತ್ತಮ ಅನ್ನುವಲ್ಲಿ ಜಾನದ್ಭಿ ಅನ್ನುವ ಶಬ್ದ ಜಾಗ್ರವದ್ಭಿ ಹವಿಷ್ಯದ್ಭಿ ಮನುಷ್ಯೇಭಿ ಎಂಬ 3 ಪದಗಳ ಅರ್ಥ ಅದು. ಅಂದ್ರೆ ವಿವೇಕವಂತರಾದ ಜ್ಞಾನಿಗಳು ಅಂತ ಬರ್ತಾರೆ. ವಿವೇಕವಂತರಾದ ಪೂಜಾ ಸಾಧನಗಳುಳ್ಳ ವ್ಯಕ್ತಿಗಳು ಆ ಭಗವಂತನನ್ನು ಪೂಜಿಸುತ್ತಾರೆ. ಅರಿಯತೆ ನ ಆಭ್ಯಾಮಿತ್ಯರಣಿ. ಅರಣಿ ಶಬ್ದ ಗುರು ಶಿಷ್ಯರನ್ನು ಹೇಗೆ ಕಳೀತದೆ ಅಂದ್ರೆ ಅರಿಯತೆ ತಿಳಿಯಲ್ಪಡ್ತಾನ, ನಹ ಪರಮಾತ್ಮನು, ಆಭ್ಯಾಮ್ ಈ ಗುರು ಶಿಷ್ಯರಿಂದಾದ್ದರಿಂದ ಅವರಿಗೆ ಅರಣಿ ಎಂದು ಕರೆಯುತ್ತಾರೆ. ಸರಿ, ಮುಂದ 9ನೇ ಮಂತ್ರ ಏನಂತದ? ಯಾವ ಭಗವಂತಪ ಇವ? ಯತಶ್ಚೋದೇತಿ ಸೂರ್ಯೋ ಅಸ್ತಂ ಯತ್ರ ಚ ಗಚ್ಚತಿ ತಂ ದೇವಾ ಸರ್ಪೇ ಅರ್ಪಿತಾಸ್ತದುನಾತ್ತೇತಿ ಕಶ್ಚನ ಏತದ್ವೈ ತತ್. ಮುಂದೆ ಇದೊಂದು ಮಂತ್ರ ಹೇಳಿ ಮುಗಿಸ್ತೀನಿ. ಕೊನೆಯದು 9ನೇ ಮಂತ್ರ. ಓ ಯಮದೇವರೇ, ಯಾವ ಭಗವಂತ ಮುಕ್ತ ನಿಯಾಮಕ? ಇದು ನಿಜವಾಗ್ಲೂ ಒಂದು 15 ನಿಮಿಷ ಆದ್ರೂ ಬೇಕು ನನಗೆ, ನನ್ನ ತಿಳುವಳಿಕೆಗೆ ವಿವರಣೆ ಮಾಡ್ಲಿಕ್ಕೆ ಒಂದು 15 ನಿಮಿಷ ಬೇಕು. ಸ್ವಲ್ಪ ಶಾಂತ ರೀತಿಯಿಂದ. ಯತಶ್ಚ ಉದೇತಿ ಸೂರ್ಯ. ಸೂರ್ಯನು ಯತಃ ಯಾರಿಂದ ಉದೇತಿ ಉದಯಿಸುತ್ತಾನೋ, ಅಂದ್ರೆ ಸೂರ್ಯೋದಯವು ಯಾರಿಂದಲೋ, ಯತ್ರ ಚ ಅಸ್ತಂ ಗಚ್ಚತಿ ಸೂರ್ಯ ಯಾರಲ್ಲಿ ಅಸ್ತಂಗಮಿಸುತ್ತಾನೋ, ಅಂದ್ರೆ ಸೂರ್ಯೋದಯಗಳು ಸೂರ್ಯಾಸ್ತಗಳು ಯಾರಿಂದಲೋ, ಯಾರನ್ನು ಎಲ್ಲ ದೇವತೆಗಳು ಆಶ್ರಯಿಸಿಕೊಂಡಿದ್ದಾರೋ, ಯಾರ ಮಾತನ್ನು ಆಜ್ಞೆ ಎಂಬುದಾಗಿ ಭಾವಿಸಿ ಮೀರಲಾರರೋ, ಯಾರ ಮಾತನ್ನು ಯಾರೂ ಮೀರಲಾರರೋ ಅವನೇ ತಾನೇ ಮುಕ್ತ ನಿಯಾಮಕ. ಏತದ್ವೈತತ್, ಅವನೇ ಮುಕ್ತ ನಿಯಾಮಕ. ನಂಬರ್ 1 ಸೂರ್ಯೋದಯ ಸೂರ್ಯಾಸ್ತಗಳು ಯಾರ ಅಧೀನ. ನಂಬರ್ 1 ಮುಗೀತು. ನಂಬರ್ 2 ದೇವತೆಗಳೆಲ್ಲರೂ ಯಾರನ್ನ ಆಶ್ರಯಿಸಿಕೊಂಡಿದ್ದಾರೋ. ನಂಬರ್ 2. ನಂಬರ್ 3 ಯಾರ ಮಾತನ್ನ ಯಾರೂ ಮೀರ್ಲಿಕ್ಕೆ ಸಾಧ್ಯವಿಲ್ಲವೋ ಅವನೇ ತಾನೇ ಮುಕ್ತ ನಿಯಾಮಕ. ಎಸ್, ಥಂಬ್ನೇಲ್. ಎಸ್, ಮುಗಿದ ಕೆಲಸ. ಏನ್ರಿ ಆಚಾರ ಇಟ್ ಸರಳದ 15 ನಿಮಿಷ ಅಂದ್ರಲ್ರಿ ಆಚಾರ? ಟಮಾಟ್ಯ ಕೇಳಿಲ್ಲ ಏನು ಅಂದ್ರ ಯತಶ್ಚೋದೇತಿ ಸೂರ್ಯ. ಸುಮ್ಮನೆ ಅಂದ್ರೆ ವೇದಗಳನ್ನ ಓದ್ತಿರುವಾಗ ವೇದಾರ್ಥವನ್ನ ಮಾಡುವಂತಹ ಮಹಾಭಾರತ ಪುರಾಣಗಳ ನೆನಪು ಬರದೇ ಹೋದ್ರೆ ಸಮಸ್ಯೆ ಆಗ್ತದೆ. ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆ ಅಂತ ಒಂದು ಬರ್ತದೆ, ಎಲ್ಲರೂ ಕೇಳಿರ್ತೀರಿ. ನೀವು ಕೇಳಿದ್ದನ್ನ ಕೇಳಿಲ್ಲ ಅಂತ ನಾ ಮಾಡಿ ಮತ್ತೆ ನೀವು ಕೇಳಿರಿ ಅಂತ ಮಾಡಿಸುವ ಕೆಲಸ ಏನು ಅಂತ ಕೇಳಿದ್ರೆ, ಯಕ್ಷ ಪ್ರಶ್ನೆಯಲ್ಲಿ ವೆರಿ ಫಸ್ಟ್ ಕ್ವಶನ್ ಈಸ್ ಏನು? ಯಕ್ಷ ಧರ್ಮರಾಜನಿಗೆ ಕೇಳ್ತಾನೆ. ಏನಂತ ಕೇಳಿದ್ದಾನೆ ಅಂತ ನಾ ಓದ್ಬಿಡ್ತೀನಿ ಪುಸ್ತಕದಲ್ಲಿ. ಕಿಂ ಸ್ವಿತ್ ಆದಿತ್ಯಂ ಉನ್ನಯತಿ, ಯಾರು ಸೂರ್ಯನನ್ನ ಉದಯಿಸುವಂತೆ ಮಾಡುವರು? ಪ್ರಶ್ನೆ. ಕಿಂ ಸ್ವಿದಾದಿತ್ಯಂ ಉನ್ನಯತಿ, ಅಲ್ಲ ಅದು ಇದು ಯಮದೇ ಇದು ಯಕ್ಷ ಧರ್ಮನಿಗೆ ಕೇಳ್ತಾನೆ, ಅಲ್ಲ ಧರ್ಮರಾಜ, ಸೂರ್ಯನನ್ನ ಉದಯಿಸುವರು ಯಾರು? ಸೂರ್ಯನಿಗೆ ಉದಯವನ್ನ ಕೊಡುವರು ಯಾರು? ಕೇಚ ತಸ್ಯ ಅಭಿತಶ್ಚರಾಹ, ಅವನು ಸುತ್ತಲೂ ತಿರುಗುವರು ಯಾರು? ಸೂರ್ಯನ ಸುತ್ತಲೂ ತಿರುಗುವರು ಯಾರು? ಕಶ್ಚ ಏನಮಸ್ತಂ ನಯತಿ, ಯಾರಿವನನ್ನ ಅಸ್ತಂಗಮಿಸುತ್ತಾರೆ? ಕಸ್ಮಿಂಶ್ಚ ಪ್ರತಿಷ್ಠತಿ, ಈ ಸೂರ್ಯನು ಯಾರ ಆಧಾರದಲ್ಲಿ ಇದ್ದಾನೆ ಎಂದು ಪ್ರಶ್ನೆ. ಉತ್ತರ ಕೊಡ್ತಾರ. ಯಾರು ಉತ್ತರ ಕೊಡ್ತಾರ? ಧರ್ಮರಾಜ ಉತ್ತರ ಕೊಡ್ತಾನ. ಬ್ರಹ್ಮ ಆದಿತ್ಯಮುನ್ನಯತಿ, ಬ್ರಹ್ಮನು
ಬ್ರಹ್ಮನು ಆದಿತ್ಯನನ್ನು ಉದಯಿಸುವಂತೆ ಮಾಡ್ತಾನ. ಬ್ರಹ್ಮ ಅಂದ್ರೆ ಪರಮಾತ್ಮ, ಗೊತ್ತಾಗ್ತದೆ ನಿಮಗೆ. ದೇವಾಸ್ತಸ್ಯ ಅಭಿತಶ್ಚರಾಹ, ದೇವತೆಗಳು ಅವನ ಸುತ್ತ ಇದ್ದಾರೆ, ದೇವತೆಗಳು ಅವನ ಸುತ್ತ ಇದ್ದಾರೆ. ಧರ್ಮಶ್ಚ ಅಸ್ತಂ ನಯತಿ, ಧರ್ಮವು ಅವನನ್ನು ಅಸ್ತಂಗಮಿಸುವಂತೆ ಮಾಡ್ತದೆ. ಎಲ್ಲಿದ್ದಾನವ? ಸತ್ಯೇಚ ಪ್ರತಿಷ್ಠತಿ, ಸತ್ಯದ ಆಧಾರದಲ್ಲಿ ಇದ್ದಾನೆ. ಇದು ಎಲ್ಲಿದೆ? ಇದು ಯಕ್ಷ ಪ್ರಶ್ನೆಯ ಮೊದಲನೇ ವಾಕ್ಯ. ಸ್ವಲ್ಪ ವಿವರಣೆ ಮಾಡಬೇಕು, ಮಾಡ್ತೀನಿ. ಅಲ್ಲೇನ್ ಸಿಂಪಲ್ ಅದ, ಇಲ್ಲೇನದ ಅಲ್ಲೇ ಅದ, ಬಹಳ ವ್ಯತ್ಯಾಸ ಇಲ್ಲ. ಸೂರ್ಯವನ್ನ ಉದಯಿಸುವಂತೆ ಮಾಡುವನು ಯಾರು? ಬ್ರಹ್ಮ, ಪರಮಾತ್ಮ. ಸೂರ್ಯವನ್ನ ಅಸ್ತಮಿಸುವಂತೆ ಮಾಡುವನು ಯಾರು? ಧರ್ಮ, ಅಂದ್ರೆ ಪರಮಾತ್ಮ. ಧರ್ಮೋ ಧರ್ಮ ವಿದುತ್ತಮ, ಪರಮಾತ್ಮನೇ, ಬೇರೆ ಇಲ್ಲೇ ಇಲ್ಲ. ಅವನ ಸುತ್ತಲೂ ತಿರುಗುವರು ಯಾರು? ದೇವತೆಗಳು. ಇಲ್ಲೂ ಇದೆ. ಅವನು ಯಾರಲ್ಲಿ ಪ್ರತಿಷ್ಠಿತನಾಗಿದ್ದಾನೆ? ಸತ್ಯನಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಸತ್ಯಂ ಪರಂ ಧೀಮಹಿ, ಪರಮಾತ್ಮನಲ್ಲಿ. ಮುಗದೇ ಹೋಯಿತು. ಅಂದ್ರೆ ಯಕ್ಷನಾಗಿ ಈ ಕಡೆಗೆ ನಿಂತುಕೊಂಡ ಯಮದೇವರು ಧರ್ಮನಾಗಿ ಆ ಕಡೆಗೆ ನಿಂತುಕೊಂಡ ಧರ್ಮ ಯುಧಿಷ್ಠಿರನಿಗೆ ಪ್ರಶ್ನಿಸಿ ಉತ್ತರಿಸಿ ಕೆಲಸ ಮಾಡ್ತಿದ್ದಾರೆ. ಏನಂತ? ಅಲ್ಲ ಧರ್ಮರಾಜ, ಸೂರ್ಯೋದಯವನ್ನ ಮಾಡಿಸುವನು ಯಾರು? ದೇವರು. ಅಲ್ಲ ಸೂರ್ಯಾಸ್ತವನ್ನ ಮಾಡಿಸುವನು ಯಾರು? ದೇವರು. ಅಲ್ಲ ಅವನು ಸುತ್ತಲೂ ತಿರುಗವರು ಯಾರು? ದೇವತೆಗಳು. ಅಲ್ಲ ಅವ ಯಾರ ಆಧಾರದಲ್ಲಿ ಇದ್ದಾನೆ? ಭಗವಂತನ ಆಧಾರದಲ್ಲಿ ಇದ್ದಾನೆ. ಇವೆರಡು ಮಾತು ಯಾಕೆ ಬಂದು ಗೊತ್ತೇನ್ರಿ ಇವರಿಬ್ಬರ ಬಾಯಿಯಿಂದ? ಕಾಟಕೋಪನಿಷತ್ನೊಳಗೆ ನಚಿಕೇತ ಯಮದೇವರು ಮಾತಾಡಿಕೊಂಡಿದ್ರು ನೋಡ್ರಿ. ಆ ಯಮದೇವರ ಅಲ್ಲಿ ಯಕ್ಷ ಆಗಿ, ಆ ಯಮದೇವರ ಅಲ್ಲಿ ಯುಧಿಷ್ಠಿರಾಗಿ ನಿಂತ್ಕೊಂಡದ್ದಕ್ಕೆ ಇದ ವಾಕ್ಯಾರ್ಥ ಮಾಡ್ಯಾರ, ಬೇರೆ ಮಾಡೇ ಇಲ್ಲ. ಸ್ವಲ್ಪ ಓದಿಬಿಟ್ರೆ ಸಾಕ್ರಿ, ಎಲ್ಲಾ ಚಾಪ್ಟರ್ ಓಪನ್ ಆಗ್ಲಿಕ್ಕೆ ಶುರುವಾಗ್ತಾವ. ಏನು? ನಚಿಕೇತ ಯಮದೇವರ ಮುಂದೆ ಅಲ್ಲ ಇವನೇ ಮುಕ್ತ ನಿಯಾಮಕ ಅಲ್ವೋ ಅಂತ ಕೇಳಿದ್ರು. ಏನಂತ ಕೇಳಿದ್ರು? ಇವನೇ ಮುಕ್ತ ನಿಯಾಮಕ ಅಲ್ವೋ? ಯಾರು ಮುಕ್ತ ನಿಯಾಮಕ? ಯಾರು ಪ್ರತಿನಿತ್ಯದಲ್ಲಿಯೂ ಸೂರ್ಯೋದಯವನ್ನ ಸೂರ್ಯಾಸ್ತವನ್ನ ಮಾಡಿಸುತ್ತಾನೋ, ಸೃಷ್ಟಿಯ ಮೊದಲು ಸೂರ್ಯನನ್ನ ಉದಯಿಸಿ ಪ್ರಳಯ ಕಾಲದಲ್ಲಿ ತನ್ನಲ್ಲಿ ಸೂರ್ಯನನ್ನ ಅಸ್ತಂಗಮಿಸಿಕೊಳ್ಳುತ್ತಾನೋ. ನೆನಪಿಟ್ಟುಕೊಳ್ಳ್ರಿ, ನಾ ಹೇಳಿದ ಶಬ್ದಗಳು ಸರಿಯಾಗಿ 2 ವಾಕ್ಯ ಪ್ರಯೋಗ ಮಾಡಿದ್ದೀನಿ. ಪ್ರತಿನಿತ್ಯದಲ್ಲೂ ಸೂರ್ಯೋದಯಕ್ಕೆ ಉದಯಿಸುವಂತೆ, ಸಾಯಂಕಾಲಕ್ಕೆ ಅಸ್ತಮಿಸುವಂತೆ ಮಾಡಿ, ಸೃಷ್ಟಿಕಾಲದಲ್ಲಿ ಉದಯಿಸಿ ಪ್ರಳಯ ಕಾಲದಲ್ಲಿ ಅಸ್ತಂಗಮಿಸುವಂತೆ ಮಾಡ್ತಾನೋ, ಈ ಸೂರ್ಯನ ಇವನ ಸುತ್ತಲೂ ಎಲ್ಲ ದೇವತೆಗಳಿದ್ದಾರೋ, ಈ ಭಗವಂತನ ಸುತ್ತಲೂ ಈ ಭಗವಂತನನ್ನು ಆಶ್ರಯಿಸಿಕೊಂಡಿದ್ದಾರೋ ಎಲ್ಲ ದೇವತೆಗಳು, ಅವನ ಆಜ್ಞೆಯನ್ನ ಯಾರೂ ಮೀರಲಾರರು. ಯಾರ ದೃಷ್ಟಾಂತ? ಯಾರು? ಸೂರ್ಯನೇ ಇದ್ದಾನಲ್ಲ, ಉದಯಿಸಿ ಅಸ್ತಮಿಸಿ ಉದಯಿಸಿ ಅಸ್ತಮಿಸಿ ಅವನೇ ಮೀರಲಾರ. ಏತದ್ವೈತತ, ಇವನೇ ತಾನೇ ಮುಕ್ತ ನಿಯಾಮಕ. ಎಸ್, ಇವನೇ ಮುಕ್ತ ನಿಯಾಮಕ. ಎಷ್ಟು ಆಶ್ಚರ್ಯ ಅಂದ್ರೆ, ಉತ್ತರ ಕೊಡುವಾಗ ಅಲ್ಲಿದ್ದ ಶಬ್ದಗಳು ಬೇರೆ ಅವರಿ. ಇದೇ ಯಮದೇವರು ಪ್ರಶ್ನೆ ಕೇಳ್ತಾರ, ಅದ ಯಮದೇವರು ಉತ್ತರ ಕೊಡ್ತಾರ. ಕೊಡೋ ಕಾಲಕ್ಕೆ ಹೆಂಗ್ ಕೊಡ್ತಾರ ಅಂದ್ರೆ, ಬ್ರಹ್ಮ ಧರ್ಮ ಸತ್ಯ ಅಂತ ಉತ್ತರ ಕೊಟ್ಟಾರ. ಏನು ಉತ್ತರ ಕೊಟ್ಟಾರ? ಬ್ರಹ್ಮ ಧರ್ಮ ಸತ್ಯ ಅಂತ ಉತ್ತರ ಕೊಟ್ಟಾರ. ಯಾಕೆ ಉತ್ತರ ಕೊಡಬೇಕು? ಬ್ರಹ್ಮ ಅಂದ್ರೆ ಗುಣಪೂರ್ಣನಾದ ಪರಮಾತ್ಮ. ಧರ್ಮ ಅಂತ ಯಾಕೆ ಬಂತ ಅವನ ಹೆಸರು? ಏನು ಸಂಬಂಧ ಧರ್ಮ ಅಂತ ಬರ್ಲಿಕ್ಕೆ? ಅಲ್ರಿ, ಎಲ್ಲಾ ಹೆಸರು ದೇವರಿಗೆ ಅವ ಧರ್ಮ ಅಂತ ಇಟ್ಬಿಟ್ರ ಆತಲ್ಲ. ಅಂದ್ರೆ ಎಲ್ಲಾ ಹೆಸರು ದೇವರದ ಧರ್ಮ ಅಂತ ಇರ್ಬೇಕಲ್ಲ. ಏನು? ಯಾರವ? ಸ್ವತಃ ಧರ್ಮರಾಜ. ಧರ್ಮ ನನ್ನಲ್ಲಿ ಇದ್ದ ಭಗವಂತನಿದ್ದಾನಲ್ಲ, ಅವನೇ ಸೂರ್ಯಾಸ್ತವನ್ನ ಮಾಡಿಸೋವನು. ಯಾಕೆ ಧರ್ಮ ಅಂತ ತನ್ನಲ್ಲಿದ್ದ ಭಗವಂತನಿಗೆ ಬರ್ಬೇಕಾಯ್ತು ಈಗ ಅಂದ್ರೆ, ಯಮದೇವರ ಅಪ್ಪ ಯಾರು? ಸೂರ್ಯ. ಸೂರ್ಯನ ಅಸ್ತಮಿಸುವುದು ನಮ್ಮಪ್ಪವ. ಸೂರ್ಯ ಉದಯ ಸೂರ್ಯಾಸ್ತಗಳಾಗಿದ್ದು ನಮ್ಮಪ್ಪನ ಕಥೆ ಅದು, ಬೇರೆಯವ್ರ ಕಥೆ ಅಲ್ಲ. ಯಮ, ಸೂರ್ಯ, ಚಂದ್ರ ಮೂವರು ಸಮಾನ ಕಕ್ಷೆಯಲ್ಲಿದ್ರೂ ಕೂಡ ಸೂರ್ಯ ಪುತ್ರನಾಗಿ ಯಮ ಹುಟ್ಟಿದ್ದಾನೆ. ಅದರಿಂದ ಧರ್ಮ ಅಂತಾನೆ. ಮೈ ಫಾದರ್ಸ್ ಸ್ಟೋರಿ, ನಮ್ಮ ಅಪ್ಪನ ಕಥೆ ಇದು, ಬೇರೆ ಇನ್ಯಾರ ಕಥೆ ಅಲ್ಲ. ಸೊ ನನ್ನ ತಂದೆ ಎನಿಸಿದ ಸೂರ್ಯನ ಉದಯ ಅಸ್ತಗಳು ಮಾಡುವಂತಹದ್ದು ಯಾರಿಂದ? ಭಗವಂತನಿಂದಲೇ, ಇನ್ಯಾರಲ್ಲ. ಎಲ್ಲ ದೇವತೆಗಳು ತಮ್ಮನ್ನ ತಾವು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡು ಬಿಟ್ಟಿದ್ದಾರೆ, ಅಷ್ಟೇ ಕೆಲಸ. ಯಾವುದು ನಚಿಕೇತೋಪಾಖ್ಯಾನದಲ್ಲಿ ನಚಿಕೇತನ ಬಾಯಿಯಿಂದ ಕೇಳಿ ಯಮದೇವರು ಮನಸ್ಸಿನಲ್ಲಿ ಉಳ್ಕೊಂಡಿದ್ರು, ಅದನ್ನೇ ಯಕ್ಷ ಪ್ರಶ್ನೆಯಲ್ಲಿ ಮೊದಲು ಕೇಳಿ ಸಮಾಧಾನ ಮಾಡಿಕೊಂಡ್ರು. ಏತದ್ವೈತತ್, ಅವನೇ ಅಲ್ಲವೇನಪ್ಪ. ಯತಶ್ಚೋದೇತಿ ಸೂರ್ಯೋ ಅಸ್ತಂ ಯತ್ರ ಜಗಚ್ಚತಿ ತಂ ದೇವಾ ಸರ್ವೇ ಅರ್ಪಿತಾಸ್ತದುನಾತ್ತೇತಿ ಕಶ್ಚನ. ಅರ್ಪಿತ ಅನ್ನೋ ಶಬ್ದಕ್ಕೆ 2 ಅರ್ಥ ಅದ, ಬರ್ಕೊಂಡ್ಬಿಡ್ರಿ, ಮುಗಿಸ್ಬೋಣಂತ ಮಂತ್ರ. ಸರ್ವೇ ದೇವಾಹ, ಎಲ್ಲ ದೇವತೆಗಳು, ತಂ ಆ ಭಗವಂತನನ್ನು, ಅರ್ಪಿತಾಹ ಅಂದ್ರ ಆಶ್ರಯಿಸಿಕೊಂಡಿದ್ದಾರೆ ಅಂತ ಒಂದು ಅರ್ಥ ಅರ್ಪಿತಾ ಎಂಬ ಶಬ್ದಕ್ಕೆ. ಅಥವಾ 2ನೇ ಅರ್ಥವನ್ನ
ಇದು ನನಗೆ ಅನಿಸಿದ ಅರ್ಥ. ಎರಡನೇ ಅರ್ಥ, ತಮ್ ಅಂದ್ರ ಆ ಭಗವಂತನನ್ನು ಆಶ್ರಯಿಸಿದ್ದು ಅಂತ ಅರ್ಥ ಅಲ್ಲ, ಅದು ಒಂದರ್ಥ. ಎರಡನೆಯದ್ದು ತಸ್ಮೈ, ಆ ಭಗವಂತನಿಗೆ ಅರ್ಪಿತಾಹ, ತಮ್ಮನ್ನೇ ಅರ್ಪಿಸಿಕೊಂಡಿದ್ದಾರೆ. ಅದ ಹೆಂಗ್ರಿ ತಮ್ಮನ್ನೇ ಅರ್ಪಿಸಿಕೊಳ್ಳುವುದಂದ್ರೆ, ಶ್ರೀಮದಾಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಹೇಳುವಾಗ ನಿತ್ಯದಲ್ಲಿಯೂ ಕೂಡ ದಾರಾನ್ ಸುತಾನ್ ಪ್ರಾಣಾನ್ ಪರಸ್ಮೈ ಸನ್ಯವೇದಯೇತ್. ನೋಡಪ್ಪ, ಹೆಂಡತಿ ಮಕ್ಕಳು ನಿನ್ನ ಪ್ರಾಣ ನಿನ್ನ ಮನೆ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಿ ಬಿಡು ಅಂತ ಸದಾಚಾರ ಸ್ಮೃತಿಯಲ್ಲಿ ಶ್ರೀಮದಾಚಾರ್ಯರು ಹೇಳಿದ್ದನ್ನ ಇಟ್ಟುಕೊಂಡ್ರೆ ದೇವಾಹ ದೇವತೆಗಳು ತಮ್ಮನ್ನ ಭಗವಂತನಿಗೆ ಒಪ್ಪಿಸಿಬಿಟ್ಟಿದ್ದಾರೆ. ಅರ್ಥ ಆಯ್ತಲ್ಲ ಹೇಳಿದ್ದು? ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ ಅಂತ. ತದುನಾತ್ತೇತಿ ಕಶ್ಚನ, ಈ ಭಗವಂತನ ಆದೇಶವನ್ನು ಯಾರೂ ಮೀರಲಾರರು. ಏತದ್ವೈ ತಥ. ಶ್ರೀಕೃಷ್ಣಾರ್ಪಣಮಸ್ತು.